ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಈ ಓಮಿಕ್ರಾನ್ ಅನ್ನೋ ವೇರಿಯಂಟ್ ಬರೋದು ಬೇಡ ಅಂತ ಎಲ್ಲರೂ ಜಾಗ್ರತೆ ವಹಿಸಿ ಅಂತ ಪದೇ ಪದೇ ಹೇಳ್ತಾ ಇದ್ವಿ ನಾವು. ಈಗ ಬೆಂಗಳೂರಲ್ಲಿ ಇಬ್ಬರಿಗೆ ಓಮಿಕ್ರಾನ್ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇಬ್ರು ಕಾಂಟ್ಯಾಕ್ಟ್ ಇಂದ 5 ಕೊರೋನಾ ಪಾಸಿಟಿವ್ ಆಗಿದೆ. ಈಗ ಸ್ಯಾಂಪಲ್ ಅನ್ನ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿ ಕೊಟ್ಟಿದ್ದಾರೆ. ಸೋಂಕಿತರ ಜೊತೆ 13 ಪ್ರೈಮರಿ ಕಾಂಟ್ಯಾಕ್ಟ್ ಇತ್ತು. 13 ಪ್ರೈಮರಿ ಕಾಂಟ್ಯಾಕ್ಟ್ ಪೈಕಿ 3 ಪಾಸಿಟಿವ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ನಾವು ಹೇಳ್ತಿರೋದು ಕೊರೋನಾ ಪಾಸಿಟಿವ್ ಆಗಿದೆ 3 ಜನಕ್ಕೆ. ಅದು ಓಮಿಕ್ರಾನ್ ಹೌದೋ ಇಲ್ವೋ ಅನ್ನೋದ ಕಂಡುಹಿಡಿಬೇಕು ಅಂತಾನೆ ಈಗ ಸ್ಯಾಂಪಲ್ ಅನ್ನ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸ್ಕೊಟ್ಟಿದ್ದಾರೆ. ಸೋಂಕಿತರ ಜೊತೆಯಲ್ಲಿ 205 ಸೆಕೆಂಡರಿ ಕಾಂಟ್ಯಾಕ್ಟ್ ಕೂಡ ಇದ್ದಾರೆ. ಆ ಪೈಕಿ ಇಬ್ಬರಿಗೆ ಪಾಸಿಟಿವ್ ಬಂದಿದೆ. ಆ ಇಬ್ಬರ ಸ್ಯಾಂಪಲ್ ಕೂಡ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಕೋವಿಡ್ ಪಾಸಿಟಿವ್ ಆಗಿದೆ ಯಾರಿಬ್ರು ಓಮಿಕ್ರಾನ್ ಸೋಂಕಿತರಿದ್ದಾರೆ ಅವ್ರ ಕಾಂಟ್ಯಾಕ್ಟ್ ಬಂದವರ ಪೈಕಿ ಅವ್ರಿಗೆಲ್ಲ ಈಗ ಅವ್ರ ಸ್ಯಾಂಪಲ್ ಅನ್ನ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸ್ಕೊಟ್ಟಿದ್ದಾರೆ. ಅದರಿಂದ ಗೊತ್ತಾಗುತ್ತೆ ಓಮಿಕ್ರಾನ್ ಇವ್ರಿಗೂ ಅಟ್ಯಾಕ್ ಆಗಿದೆಯಾ ಇಲ್ವಾ ಅಂತ. ಎಲ್ಲ ಗುರುತಿಸಲಾದ ಪಾಸಿಟಿವ್ ಕಾಂಟ್ಯಾಕ್ಟ್ಸ್ಗಳನ್ನು ನಾವು ಐಸೋಲೇಷನ್ ಅಲ್ಲಿ ಇಟ್ಟಿದ್ದೀವಿ. ಫರ್ದರ್ ಅವರ ಸ್ಯಾಂಪಲ್ಸ್ ಅನ್ನು ಸೀಕ್ವೆನ್ಸಿಂಗ್ ಸಲುವಾಗಿ ನಾವು ಕಳಿಸ್ತಾ ಇದ್ದೀವಿ. ಪ್ರೈಮರಿ 13, ಸೆಕೆಂಡರಿ 205. ಅದರಲ್ಲಿ 3 ಪ್ರೈಮರಿ ಕಾಂಟ್ಯಾಕ್ಟ್ಸು ಮತ್ತು 2 ಸೆಕೆಂಡರಿ ಕಾಂಟ್ಯಾಕ್ಟ್ ಸೇರಿ 5 ಜನರಿಗೆ ಪಾಸಿಟಿವ್ ಅಂತ ಹೇಳಿ ಗುರುತುಪಡಿಸಲಾಗಿದೆ. ಪಾಸಿಟಿವ್ ಆಗಿರ್ತಕ್ಕಂಥದ್ದು ನಾವು ಅವರಿಗೆ ಸೀಕ್ವೆನ್ಸಿಂಗ್ ಸಲುವಾಗಿ ಒಂದು ಕಳಿಸ್ತಾ ಇದ್ದೀವಿ. ಆ ಲೋಕಲ್ ವ್ಯಕ್ತಿ ಯಾವುದೋ ಒಂದು ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ಹಲವಾರು ರೀತಿಯಲ್ಲಿ ಅದನ್ನು ಕನ್ಫರ್ಮ್ ಮಾಡುವಂಥದ್ದು ಅಗತ್ಯತೆ ಇದೆ. ಬೇರೆ ಬೇರೆ ರೀತಿಯಲ್ಲಿ ವೈಜ್ಞಾನಿಕರಿಗೆ ತಜ್ಞರಿಗೆ ಇದೆಲ್ಲ ವಿಷಯ ಗೊತ್ತು. ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಏನೇನು ರೀತಿಗಳಿದ್ದಾವೆ ಆ ಪ್ರಕಾರ ಅದು ಟೆಸ್ಟ್ ಮಾಡಿಕೊಂಡು ಫೈನಲ್ ಕನ್ಫರ್ಮೇಷನ್ ಅನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಗುರುತಿಸಲಾದ ಪಾಸಿಟಿವ್ ಕಾಂಟ್ಯಾಕ್ಟ್ಸ್ಗಳನ್ನು ನಾವು ಐಸೋಲೇಷನ್ ಅಲ್ಲಿ ಇಟ್ಟಿದ್ದೀವಿ. ಫರ್ದರ್ ಅವರ ಸ್ಯಾಂಪಲ್ಸ್ ಅನ್ನು ಸೀಕ್ವೆನ್ಸಿಂಗ್ ಸಲುವಾಗಿ ನಾವು ಕಳಿಸ್ತಾ ಇದ್ದೀವಿ. ಪ್ರೈಮರಿ 13, ಸೆಕೆಂಡರಿ 205. ಅದರಲ್ಲಿ 3 ಪ್ರೈಮರಿ ಕಾಂಟ್ಯಾಕ್ಟ್ಸು ಮತ್ತು 2 ಸೆಕೆಂಡರಿ ಕಾಂಟ್ಯಾಕ್ಟ್ ಸೇರಿ 5 ಜನರಿಗೆ ಪಾಸಿಟಿವ್ ಅಂತ ಹೇಳಿ ಗುರುತುಪಡಿಸಲಾಗಿದೆ. ಪಾಸಿಟಿವ್ ಆಗಿರ್ತಕ್ಕಂಥದ್ದು ನಾವು ಅವರಿಗೆ ಸೀಕ್ವೆನ್ಸಿಂಗ್ ಸಲುವಾಗಿ ಒಂದು ಕಳಿಸ್ತಾ ಇದ್ದೀವಿ. ಆ ಲೋಕಲ್ ವ್ಯಕ್ತಿ ಯಾವುದೋ ಒಂದು ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ಹಲವಾರು ರೀತಿಯಲ್ಲಿ ಅದನ್ನು ಕನ್ಫರ್ಮ್ ಮಾಡುವಂಥದ್ದು ಅಗತ್ಯತೆ ಇದೆ. ಬೇರೆ ಬೇರೆ ರೀತಿಯಲ್ಲಿ ವೈಜ್ಞಾನಿಕರಿಗೆ ತಜ್ಞರಿಗೆ ಇದೆಲ್ಲ ವಿಷಯ ಗೊತ್ತು. ಅದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಏನೇನು ರೀತಿಗಳಿದ್ದಾವೆ ಆ ಪ್ರಕಾರ ಅದು ಟೆಸ್ಟ್ ಮಾಡಿಕೊಂಡು ಫೈನಲ್ ಕನ್ಫರ್ಮೇಷನ್ ಅನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಇನ್ನು ಇಬ್ರು ಸೋಂಕಿತರ ಪೈಕಿ ಒಬ್ಬ ಮಾತ್ರ ಬೆಂಗಳೂರಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. 45 ವರ್ಷದ ವ್ಯಕ್ತಿ ಬೆಂಗಳೂರು ಮೂಲದವರು, 65 ವರ್ಷದ ವ್ಯಕ್ತಿ ದಕ್ಷಿಣ ಆಫ್ರಿಕಾ ಮೂಲದ ವ್ಯಕ್ತಿ. ಮೊದಲ ವ್ಯಕ್ತಿಗೆ ನವೆಂಬರ್ 20ನೇ ತಾರೀಕು ಟೆಸ್ಟ್ ಮಾಡಿದ್ರು. ಎರಡನೇ ವ್ಯಕ್ತಿಗೆ ನವೆಂಬರ್ 22ನೇ ತಾರೀಕು ಟೆಸ್ಟ್ ಮಾಡಿದ್ರು. RT-PCR ಟೆಸ್ಟ್ ಮಾಡಿದ್ದು. 65 ವರ್ಷದ ವ್ಯಕ್ತಿ ದಕ್ಷಿಣ ಆಫ್ರಿಕಾ ವಾಪಸ್ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ ಇನ್ನೊಬ್ರು ಇದಾರಲ್ಲ ಅವರು ಬೆಂಗಳೂರು ಮೂಲದವರೇ. ಬಟ್ ಇವಾಗ ಗೊಂದಲ ಏನು ಅಂತಂದ್ರೆ ಬೆಂಗಳೂರು ಮೂಲದ ವ್ಯಕ್ತಿ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರು ಕೂಡ ಅವ್ರಿಗೆ ಹೆಂಗೆ ಓಮಿಕ್ರಾನ್ ಅಟ್ಯಾಕ್ ಆಯ್ತು, ಸೊ ಇದೊಂಥರ ನಿಗೂಢವಾಗಿ ಉಳಿದ್ಬಿಟ್ಟಿದೆ. ಅವರನ್ನು ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಕಳಿಸಿದ್ದೀವಿ 24ನೇ ತಾರೀಕು. 24ನೇ ತಾರೀಕಿನಲ್ಲಿ ಇರ್ತಕ್ಕಂಥದ್ದನ್ನ ಅವರು ಈಗ ಒಂದು ಕನ್ಫರ್ಮೇಷನ್ ಬಂದಿದೆ. ಐಸೋಲೇಷನ್ ನಲ್ಲಿ ಇಡಲಾಗಿದೆ ಮತ್ತು ಅದಕ್ಕೆ ಮುಂದೆನೆ ಇರ್ತಕ್ಕಂಥ ವಿಷಯವನ್ನು ತಜ್ಞರ ಅಭಿಪ್ರಾಯದೊಂದಿಗೆ ನಾವು ಮಾಡ್ತೀವಿ. ಇನ್ನು ಪ್ರಾಥಮಿಕ ದ್ವಿತೀಯ ಸಂಪರ್ಕಿತರಿಗೆ ಹೋಮ್ ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದಾರೆ. 228 ಜನರ ಮೇಲೆ ಬಿಬಿಎಂಪಿ ಆಲ್ರೆಡಿ ಈಗ ನಿಗಾ ಇಟ್ಟಿದೆ. 228 ಜನರ ರಿಪೋರ್ಟ್ಗಾಗಿ ಬಿಬಿಎಂಪಿ ವೇಟ್ ಮಾಡ್ತಾ ಇದೆ. ಅವ್ರ ರಿಪೋರ್ಟ್ ಏನಾಗಬಹುದು ಅಂತ. ಈಗ ಪ್ರಾಥಮಿಕ ಮತ್ತೆ ಸೆಕೆಂಡ್ರಿ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅವ್ರ ಮೇಲೆ ನಿಗಾ ಇಡಲೇಬೇಕಾಗುತ್ತೆ ಅಫ್ಕೋರ್ಸ್. ಯಾಕಂದ್ರೆ ಇದು ಡೆಲ್ಟಾಗಿಂತೂ 6 ಪಟ್ಟು ವೇಗವಾಗಿ ಹಬ್ಬುತ್ತೆ ಈ ಒಂದು ರೂಪಾಂತರಿ ವೈರಸ್. ಹಾಗಾಗಿ ನಿಗಾ ಇಡಲೇಬೇಕಾಗತ್ತೆ. ಇದನ್ನ ಹೆಂಗೆ ಕಂಟ್ರೋಲಿಗೆ ತರುತ್ತೆ ಬಿಬಿಎಂಪಿ ಮತ್ತೆ ಸರ್ಕಾರ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಜನರ ಸಹಕಾರ ಕೂಡ ಮುಖ್ಯ ಇಲ್ಲಿ. ಓಮಿಕ್ರಾನ್ ಅಟ್ಯಾಕ್ ಆಗಿದೆಯಲ್ಲ ಅವರಿಬ್ರು ಆರೋಗ್ಯವಾಗಿದ್ದಾರೆ. ಒಬ್ರು ಚೇತರಿಸಿಕೊಂಡು ದಕ್ಷಿಣ ಆಫ್ರಿಕಾಗೆ ವಾಪಸ್ ಹೋಗಿದ್ದಾರೆ. ಇನ್ನೊಬ್ರು ಬೌರಿಂಗ್ ಆಸ್ಪತ್ರೆಯಲ್ಲಿ ನಿಗಾದಲ್ಲಿ ಇರಿಸಲಾಗಿದೆ. ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ. ಒಬ್ರು ಬೆಂಗಳೂರು ಮೂಲದವರು, ಮತ್ತೊಬ್ರು ದಕ್ಷಿಣ ಆಫ್ರಿಕಾ ಮೂಲದ ವ್ಯಕ್ತಿ ಏನಿದ್ರು ಇಲ್ಲಿಗೆ ಬಂದಿದ್ರು. ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂದಿತ್ತು. ಅವರು ಹುಷಾರಾಗಿ ಈಗ ವಾಪಸ್ ದಕ್ಷಿಣ ಆಫ್ರಿಕಾಗೆ ಹೋಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಬಟ್ ಇಬ್ರು ಕೂಡ ಆರೋಗ್ಯವಾಗಿದ್ದಾರೆ, ರಿಸ್ಕ್ ಏನಿಲ್ಲ ಹೆಲ್ತ್ ಅಲ್ಲಿ.
ಸೋಂಕಿತರ ಜೊತೆ 13 ಪ್ರೈಮರಿ ಕಾಂಟ್ಯಾಕ್ಟ್ ಬಂದಿದೆ. ಈಗ ಸೆಕೆಂಡರಿ ಕಾಂಟ್ಯಾಕ್ಟ್ ಕೂಡ ಸಾಕಷ್ಟು ಜನ ಇದ್ದಾರೆ, 200ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಅವರೆಲ್ಲರ ಮೇಲೂ ಕೂಡ ಈಗ ನಿಗಾ ಇಟ್ಟಿದೆ ಬಿಬಿಎಂಪಿ. ಮತ್ತೆ ಟೆಸ್ಟ್ ಮಾಡಿಸ್ತಲೇ ಇರಬೇಕಾಗುತ್ತೆ ಅವ್ರಿಗೆಲ್ಲ. ಮತ್ತೆ ಕ್ವಾರಂಟೈನಲ್ಲಿ ಇಟ್ಟಂತ ಟೈಮ್ನಲ್ಲೂ ಕೂಡ ಅಕಸ್ಮಾತ್ ಈಗ ಆ ವ್ಯಕ್ತಿ ಕಾಂಟ್ಯಾಕ್ಟಿಗೆ ಬಂದ ಮೇಲೆ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರ್ಯಾರಿದ್ದಾರೆ ಆ ಇಬ್ಬರು ವ್ಯಕ್ತಿಗಳ ಕಾಂಟ್ಯಾಕ್ಟಿಗೆ ಬಂದವರು ಅವ್ರು ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿದ್ದಾರೆ, ಅದನ್ನು ಕೂಡ ನೋಡಬೇಕಾಗುತ್ತೆ. ಈ ಎಲ್ಲ ಒಂದು ಟ್ರ್ಯಾಕಿಂಗ್ ಅನ್ನ ಸದ್ಯಕ್ಕೆ ಬಿಬಿಎಂಪಿ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್ ಮುಲ್ಕಿ, ಯಾವ ವೇರಿಯಂಟ್ ಬರಬಾರ್ದು, ನಮ್ಮ ದೇಶಕ್ಕೆ ಕಾಲಿಡಬಾರ್ದು, ನಮ್ಮ ರಾಜ್ಯಕ್ಕೆ ಕಾಲಿಡಬಾರ್ದು ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಿ. ಅದೀಗ ಪದಾರ್ಪಣೆ ಮಾಡಿದ್ದಾಗಿದೆ. ಈ ಟೈಮ್ನಲ್ಲಿ ತುಂಬಾನೇ ಅಲರ್ಟ್ ಆಗಿರಬೇಕು. ಸೊ ಈಗ ಕಾಂಟ್ಯಾಕ್ಟ್ ಯಾರೆಲ್ಲ ಬಂದಿದ್ದಾರೆ ಅವ್ರ ಮೇಲೆ ನಿಗಾ ಇಡಬೇಕಾಗುತ್ತೆ. ಹಾಗಾಗಿ ಬಿಬಿಎಂಪಿ ಮತ್ತೆ ಸರ್ಕಾರ ಹೆಂಗ್ ಅಲರ್ಟ್ ಆಗಿದೆ? ಹೌದು ಶರ್ಮಿತಾ ಶೆಟ್ಟಿ, ನಾವು ಏನು ಆಗ್ಬಾರ್ದು ಅಂತ ಅನ್ಕೊಂಡಿದ್ವೋ ಲಿಟ್ರಲಿ ಈಗ ಅದೇ ಆಗಿರುವಂತದ್ದು. ಇಬ್ಬರಲ್ಲಿ ಬೆಂಗಳೂರಿನಲ್ಲಿ ಒಂದು ಒಮಿಕ್ರಾನ್ ಸೌತ್ ಆಫ್ರಿಕಾದಲ್ಲಿ ಯಾವಾಗ ನವೆಂಬರ್ 23ನೇ ತಾರೀಕು ಚೊಚ್ಚಲವಾಗಿ ಒಂದು ಹೊಸ ರೂಪಾಂತರಿ ಪತ್ತೆಯಾಗುತ್ತೋ ಅದು ಈಗ ಬೆಂಗಳೂರಿನಲ್ಲಿ ಇಬ್ಬರಿಗೆ ಏನು ದೃಢ ಆಗಿರುವಂತದ್ದು. ಮೊದಲನೇ ವ್ಯಕ್ತಿ 65 ವರ್ಷದ ವ್ಯಕ್ತಿ, ಆತ ಈಗಾಗಲೇ ಸೌತ್ ಆಫ್ರಿಕಾ ಮೂಲದ ವ್ಯಕ್ತಿ. ಆತ ಈಗಾಗಲೇ ಬೆಂಗಳೂರಿಗೆ ಬಂದು ನೆಗೆಟಿವ್ ಆಗಿ ಮತ್ತೆ ಇಲ್ಲಿಂದ ದುಬೈಗೆ ಹೋಗಿದ್ದಾರೆ ಅಂತ ಸ್ವತಃ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ಗೌರವ್ ಗುಪ್ತಾ ಅವರು ಮಾಹಿತಿ ಕೊಟ್ಟರು. ಆದರೆ ಎರಡನೇ ವ್ಯಕ್ತಿ 45 ವರ್ಷದ ವ್ಯಕ್ತಿಗೂ ಕೂಡ ಈ ಒಂದು ಒಮಿಕ್ರಾನ್ ಅನ್ನುವಂತ ಹೊಸ ವೇರಿಯಂಟ್ ಕಳಿಸ್ತಾರೆ. ಅದರ ವರದಿ ಇವತ್ತು ಬಂದಿದೆ. ಈ ಹಿನ್ನೆಲೆಯಲ್ಲಿ ಆತನನ್ನ ತಕ್ಷಣವೇ ವರದಿ ಬಂದ ಕೂಡಲೇ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆ ಕೂಡ ಮುಂದುವರಿತಾ ಇರುವಂತದ್ದು. ಇನ್ನು ಮೊದಲನೇ ವ್ಯಕ್ತಿ ಅಂದ್ರೆ 66ನೇ ಸೌತ್ ಆಫ್ರಿಕಾ ಮೂಲದ ವ್ಯಕ್ತಿಯಲ್ಲಿ ಸುಮಾರು 265 ಮಂದಿಗೆ ಒಂದು ಪ್ರೈಮರಿ ಮತ್ತೆ ಸೆಕೆಂಡರಿ ಒಟ್ಟಾರೆ 265ಕ್ಕೂ ಹೆಚ್ಚಿನ ಮಂದಿಯನ್ನ ಪ್ರಾಥಮಿಕ ಮತ್ತು ಸೆಕೆಂಡರಿ ಸಂಪರ್ಕಿತರು ಅಂತ ಪತ್ತೆ ಹಚ್ಚಲಾಗಿದೆ. ಅವ್ರನ್ನೆಲ್ಲರನ್ನೂ ಕೂಡ ಈಗಾಗಲೇ ಕೊರೋನಾ ಒಂದು ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ. ಅವ್ರಿಗೆ ಯಾರಿಗೂ ಕೂಡ ಸೋಂಕು ದೃಢ ಆಗಿಲ್ಲ. ಆದ್ರೆ ಈ 45 ವ್ಯಕ್ತಿ ಯಾರಿದ್ದಾನೆ, ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರುವಂತ ವ್ಯಕ್ತಿ, ಆತನಿಗೂ ಸುಮಾರು 232 ಮಂದಿ ಒಂದು ಸೆಕೆಂಡರಿ ಮತ್ತೆ ಪ್ರೈಮರಿ ಕಾಂಟ್ಯಾಕ್ಟ್ ಪತ್ತೆ ಆಗಿರುವಂತದ್ದು. ಈ 230 ಚಿಲ್ಲರೆ ಪೈಕಿ ಸುಮಾರು 5 ಮಂದಿಗೆ ಇದೀಗ ಪಾಸಿಟಿವ್ ಆಗಿರುವಂತದ್ದು. ಆ 5 ಮಂದಿಯ ಪಾಸಿಟಿವ್ ಈಗಾಗಲೇ ಬಂದಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಹೋಮ್ ಐಸೋಲೇಷನ್ ಮಾಡಲಾಗಿದೆ. ಜೊತೆಗೆ ಆ 5 ಮಂದಿಯ ಜಿನೋಮಿಕ್ ಸೀಕ್ವೆನ್ಸ್ ಅನ್ನು ಕೂಡ ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ಗೆ ಕಳಿಸಿರುವಂತದ್ದು. ಇನ್ನೊಂದು ಕಡೆಯಿಂದ ಮೊದಲ 2 ಪ್ರಕರಣಗಳು ಬೆಂಗಳೂರಿನಲ್ಲಿ ಪತ್ತೆ ಆಗ್ತಾ ಇದ್ದಾಗೆ ಬಿಬಿಎಂಪಿ ಕೂಡ ಎಚ್ಚೆತ್ತುಕೊಂಡಿದೆ. ನಗರದ ಬೋರಿಂಗ್ ಆಸ್ಪತ್ರೆಯಲ್ಲಿ ಈ ಒಂದು ಒಮಿಕ್ರಾನ್ ಪತ್ತೆ ಆಗ್ತಾ ಇರುವಂತಹ ಸೋಂಕಿತರು ಯಾರಿರ್ತಾರೆ ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಚಿಕಿತ್ಸೆಯನ್ನು ಕೊಡೋದಕ್ಕೂ ಕೂಡ ಅಲ್ಲಿ ಈಗಾಗಲೇ ಬಿಬಿಎಂಪಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಜೊತೆಗೆ ಈ ಹಿಂದೆ ಅಂದ್ರೆ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಪತ್ತೆ ಆಗ್ತಾ ಇರುವಂತದ್ದು ಆ ಚೈನ್ ಲಿಂಕ್ ಏನಿರುತ್ತೆ, ಆ ಪ್ರೈಮರಿ ಯಾವ ಸೋಂಕಿತರಿಗೆ ಈಗ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ಬಿಬಿಎಂಪಿ ಪತ್ತೆ ಹಚ್ಚಿದೆಯೋ ಅವರ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಪತ್ತೆ ಹಚ್ಚೋ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಒಟ್ಟಾರೆ ಬೆಂಗಳೂರಿನಲ್ಲೇ ಇದೀಗ 2 ಒಮಿಕ್ರಾನ್ ಪ್ರಕರಣ ಪತ್ತೆಯಾಗಿ ಬಹಳಷ್ಟು ಆತಂಕ ಮೂಡಿಸಿರುವಂತದ್ದು ಶರ್ಮಿತಾ ಶೆಟ್ಟಿ. ಫೈನ್, ಅದಕ್ಕೆ ಹೇಳೋದು ಪದೇ ಪದೇ ಆಶಿಕ್ ಮುಲ್ಕಿ ನಾವು, ಯಾಕಂದ್ರೆ ಹೆದರ್ಸೋಕೆ ಅಂತ ನಾವು ಇದನ್ನೆಲ್ಲ ಇನ್ಫಾರ್ಮೇಶನ್ ಕೊಡ್ತಿರೋದಲ್ಲ, ನಾವು ಎಚ್ಚರಿಕೆಯಿಂದಿರಿ, ಎಷ್ಟು ಜಾಗೃತರಾಗಿರ್ತೀರಿ ಅಷ್ಟು ಒಳ್ಳೇದು ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಈಗ ಆಶಿಕ್ ಮುಲ್ಕಿ, ಟ್ರಾವೆಲ್ ಹಿಸ್ಟ್ರಿ ಇಲ್ದೇ ಇರುವಂತ 45 ವರ್ಷದ ವ್ಯಕ್ತಿಗೆ ಅಟ್ಯಾಕ್ ಆಗಿದೆ ಈ ಒಮಿಕ್ರಾನ್ ಅಂದ್ಮೇಲೆ ಸಹಜವಾಗಿ ಒಂದು ಆತಂಕ ಕ್ರಿಯೇಟ್ ಆಗಿರುತ್ತೆ. ಅವ್ರು ಎಲ್ಲೆಲ್ಲಿ ಓಡಾಡಿರ್ತಾರೆ, ಅವ್ರ ಸಂಪರ್ಕಕ್ಕೆ ಯಾರೆಲ್ಲ ಬಂದಿರ್ತಾರೆ, ಅದರಲ್ಲಿ ಈಗ ಪಾಸಿಟಿವ್ ಆಗಿದೆ, ಅದು ಒಮಿಕ್ರಾನ್ ಹೌದಾ ಅಲ್ವಾ ಅಂತ ಆ ಸ್ಯಾಂಪಲ್ ಈಗ ಸೀಕ್ವೆನ್ಸಿಂಗ್ ರವಾನೆ ಆಗಿದೆ. ಬಟ್ ಅಲ್ಲಿ ಕನ್ಫರ್ಮೇಶನ್ ಆಗಬೇಕಾಗತ್ತೆ. ಹಾಗಾಗಿ ಈಗ ಬಿಬಿಎಂಪಿ ಯಾವ ತರ ಟ್ರ್ಯಾಕ್ ಮಾಡ್ತಾ ಇದೆ ಅದನ್ನ? ಅಂದ್ರೆ ಈಗಾಗಲೇ ಮೊದಲನೇ ವೇವ್ ಮತ್ತು ಎರಡನೇ ವೇವ್ ಅನ್ನ ಎದುರಿಸಿರುವಂತಹ ಅನುಭವ ಬಿಬಿಎಂಪಿಗಿದೆ. ಹೀಗಾಗಿ ಅದೇ ಫಾರ್ಮುಲಾವನ್ನ ಇಲ್ಲೂ ಕೂಡ ಅಪ್ಲೈ ಮಾಡೋದಕ್ಕೆ ಬಿಬಿಎಂಪಿ ಚಿಂತನೆ ನಡೆಸ್ತಾ ಇರುವಂತದ್ದು. ಏನು ಒಂದು ತಂಡವನ್ನ ಕಟ್ಕೊಂಡಿತ್ತು ಅನುಭವಿ, ಈಗಾಗಲೇ ಈ ಒಂದು ಕೊರೋನಾವನ್ನ ಡೆಲ್ಟಾ ಪ್ಲಸ್ ವೇರಿಯಂಟ್ ಸೆಕೆಂಡ್ ವೇವ್ ಅಲ್ಲಿ ಸಾವು ನೋವುಗಳು ಅತಿ ಹೆಚ್ಚಾಗಿತ್ತು, ಅದನ್ನ ಎದುರಿಸಿ ಅನುಭವ ಇರುವಂತಹ ಬಿಬಿಎಂಪಿ ಇದೀಗ ಒಮಿಕ್ರಾನ್ ಅನ್ನು ಕೂಡ ಅದನ್ನ ಮಟ್ಟ ಹಾಕೋದಕ್ಕೂ ಕೂಡ ಒಂದು ತಂಡವನ್ನ ಈಗಾಗಲೇ ರಚನೆ ಮಾಡಿದೆ. ಇನ್ನೊಂದು ಕಡೆಯಿಂದ ಅನುಭವಿ ತಾಂತ್ರಿಕ ಸಲಹಾ ಸಮಿತಿ ಕೂಡ ಇದೆ. ಒಟ್ಟಾರೆ ಅಂದ್ರೆ ಬಿಬಿಎಂಪಿ ಒಮಿಕ್ರಾನ್ ಅನ್ನುವಂತ ಒಂದು ಹೊಸ ರೂಪಾಂತರ ಏನಿದೆ, ಈ 45 ವರ್ಷದ ವ್ಯಕ್ತಿಯಲ್ಲಿ ಏನೀಗ ಪತ್ತೆಯಾಗಿರುವಂತದ್ದು, ಅವರ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಗಳನ್ನ ಈಗಾಗಲೇ ಬಿಬಿಎಂಪಿ ಟ್ರೇಸ್ ಔಟ್ ಮಾಡಿ ಅವರನ್ನ ಆರ್ಟಿಪಿಸಿಆರ್ ಕೂಡ ಮಾಡಲಾಗಿದೆ. ಆ ಪೈಕಿ 5 ಮಂದಿಗೆ ಪಾಸಿಟಿವ್ ಆಗಿರುವಂತದ್ದು. ಆ 5 ಮಂದಿಯ ಜಿನೋಮಿಕ್ ಸೀಕ್ವೆನ್ಸಿಂಗ್ ಅನ್ನು ಕೂಡ ತೆಗೆದು ಈಗ ಏನು ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ಗೆ ಕಳಿಸಿರ್ತಾ ಇರುವಂತದ್ದು. ಈ 5 ಮಂದಿಯ ಮತ್ತೆ ಸೆಕೆಂಡರಿ ಮತ್ತೆ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅನ್ನು ಕೂಡ ಬಿಬಿಎಂಪಿ ಈಗಾಗಲೇ ಟ್ರೇಸ್ ಮಾಡುವಂತ ಕೆಲಸದಲ್ಲಿ ನಿರತವಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಆಗಬಾರ್ದು ಅಂತ ಅನ್ಕೊಂಡಿದ್ವು ಶರ್ಮಿತಾ ಶೆಟ್ಟಿ, ಅದೀಗ ಬೆಂಗಳೂರಿನಲ್ಲಿ ನಾವು ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಓಕೆ ಫೈನ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಶನ್ಗೆ.
ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 45 ವರ್ಷದ ವ್ಯಕ್ತಿಯಲ್ಲಿ ಒಮಿಕ್ರಾನ್ ವೈರಸ್ ಏನ್ ಪತ್ತೆಯಾಗಿದೆ, ಆ ವ್ಯಕ್ತಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ಒಮಿಕ್ರಾನ್ ದೃಢವಾದ್ರೆ ಬೆಂಗಳೂರಲ್ಲೇ ಚಿಕಿತ್ಸೆ ಸಿಗುತ್ತೆ. ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಾತ್ರ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಒಮಿಕ್ರಾನ್ ಕನ್ಫರ್ಮೇಷನ್ ಆದವ್ರಿಗೆ. ಇಲ್ಲಿ ಆತಂಕ ಇರೋದು, ಈಗ ಒಮಿಕ್ರಾನ್ ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾಯಿತು, ಅಲ್ಲಿಂದ ಬೇರೆ ಬೇರೆ ಕಂಟ್ರೀಸ್ಗೆ ಯಾರೆಲ್ಲ ಟ್ರಾವೆಲ್ ಮಾಡಿದ್ದಾರೆ ಅವರಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಈ ವ್ಯಕ್ತಿ ಏನಿದ್ದಾರೆ 45 ವರ್ಷದ ವ್ಯಕ್ತಿ, ಅವ್ರು ಬೆಂಗಳೂರಲ್ಲೇ ಇದ್ದವರು, ಅವ್ರಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಏನಿರಲಿಲ್ಲ, ಬೇರೆ ಯಾವುದೇ ದೇಶಕ್ಕೆ ಅವ್ರೇನು ಹೋಗಿ ಬಂದವರಲ್ಲ. ಬಟ್ ಇಲ್ಲಿ ಇದ್ಕೊಂಡೆ ಅವ್ರಿಗೆ ಒಮಿಕ್ರಾನ್ ಹೆಂಗ್ ಅಟ್ಯಾಕ್ ಆಯಿತು ಅದೊಂಥರ ಆತಂಕ. ಮತ್ತು ಈಗ ಒಮಿಕ್ರಾನ್ ಕನ್ಫರ್ಮ್ ಆದರೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇಬ್ಬರ ಕಾಂಟ್ಯಾಕ್ಟ್ ನಿಂದ ಈಗ 5 ಪಾಸಿಟಿವ್ ಆಗಿದೆ. ಅದರಲ್ಲಿ ಈಗ 65 ವರ್ಷದ ವ್ಯಕ್ತಿ ಏನಿದ್ದಾರೆ ಅವ್ರು ಚಿಕಿತ್ಸೆ ಪಡೆದು ರಿಟರ್ನ್ ಹೋಗಿದ್ದಾರೆ, ದುಬೈಗೆ ತೆರಳಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಮತ್ತೊಬ್ರು ಬೆಂಗಳೂರು ಮೂಲದವರು, ಅವ್ರು ಇಲ್ಲೇ ಇದ್ರು, ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಅವ್ರಿಗೆ ಇರಲಿಲ್ಲ. ಆದ್ರೂ ಅವ್ರಿಗೆ ಒಮಿಕ್ರಾನ್ ಎಲ್ಲಿಂದ ಅಟ್ಯಾಕ್ ಆಯಿತು ಅದನ್ನ ಟ್ರೇಸ್ ಔಟ್ ಮಾಡಬೇಕಾಗತ್ತೆ. ಆ ಕೆಲಸದಲ್ಲಿ ಈಗ BBMP ಸಿಬ್ಬಂದಿ ಮತ್ತೆ ಅಧಿಕಾರಿಗಳೆಲ್ಲ ನಿರತರಾಗಿದ್ದಾರೆ. ಇವಾಗಿರೋದು 65 ವರ್ಷದ ವ್ಯಕ್ತಿ ಕಾಂಟ್ಯಾಕ್ಟಿಗೆ ಯಾರೆಲ್ಲ ಬಂದಿದ್ದಾರೆ, ಮತ್ತೆ ಇಲ್ಲೇ ಇದ್ರಲ್ಲ 45 ವರ್ಷದ ವ್ಯಕ್ತಿ, ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ದಿದ್ರು ಅವ್ರಿಗೆ ಪಾಸಿಟಿವ್ ಬಂದಿದೆಯಲ್ಲ ಒಮಿಕ್ರಾನ್, ಅವ್ರ ಕಾಂಟ್ಯಾಕ್ಟಿಗೆ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ, ಸೊ ಅವ್ರನ್ನೆಲ್ಲ ಟ್ರೇಸ್ ಔಟ್ ಮಾಡಿ ಈಗ ಕ್ವಾರಂಟೈನ್ ಮಾಡಿದ್ದಾರೆ. ದೇಶದಲ್ಲೇ ಮೊಟ್ಟ ಮೊದಲ ಒಮಿಕ್ರಾನ್ ಕರ್ನಾಟಕದಲ್ಲಿ ಪತ್ತೆಯಾಗಿರೋದು. ಆಫ್ರಿಕಾದಿಂದ ಬಂದಂತ ಒಬ್ರಲ್ಲಿ ಒಮಿಕ್ರಾನ್ ಪತ್ತೆಯಾಗಿದೆ, ಇನ್ನೊಬ್ರು ಬೆಂಗಳೂರಲ್ಲೇ ಇದ್ರು, ಅವ್ರ ಮೂಲ ಬೆಂಗಳೂರೇ. ಸೋಂಕು ಪತ್ತೆಯಾಗಿದೆ. ಒಮಿಕ್ರಾನ್ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ 18 ನೆಟ್ವರ್ಕ್ಗೆ. ಒಮಿಕ್ರಾನ್ ಚಿಕಿತ್ಸೆಗೆ ಸಕಲ ರೀತಿಯಲ್ಲೂ ನಾವು ರೆಡಿ ಆಗಿದ್ದೀವಿ. ಒಮಿಕ್ರಾನ್ ತಡೆ ಬಗ್ಗೆ ತಜ್ಞರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಒಮಿಕ್ರಾನ್ ಅಷ್ಟೇನು ಅಪಾಯ ಅಲ್ಲ ಅಂತ ಸಿಎಂ ಹೇಳಿದ್ದಾರೆ. ಅಗತ್ಯವಿದ್ದಲ್ಲಿ ಮಾರ್ಗಸೂಚಿಯನ್ನ ನಾವು ಚೇಂಜ್ ಮಾಡ್ಕೊಳ್ತೀವಿ, ಈಗ ಆತಂಕ ಪಡಬೇಕಾಗಿಲ್ಲ ಅಂತ ತಜ್ಞರೇ ಹೇಳಿದ್ದಾರೆ ಅಂತ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಒಂದಿಷ್ಟು ವಿಚಾರಗಳನ್ನು ಅವ್ರು ತಿಳಿಸಿದ್ದಾರೆ. ಕಳೆದ ವಾರ ಇಬ್ಬರಿಗೆ ಈ ತರ ಒಮಿಕ್ರಾನ್ ಕೇಸ್ ಪತ್ತೆಯಾಗಿದೆ, ರೋಗ ಲಕ್ಷಣ ವಿಭಿನ್ನವಾಗಿ ಕಾಣಿಸಿತ್ತು, ಹಾಗಾಗಿ ನಾವು ICMRಗೆ ಈ ಸ್ಯಾಂಪಲ್ ಅನ್ನು ಕಳಿಸ್ಕೊಟ್ಟಿದ್ವಿ, ಆ ವರದಿ ಇವತ್ತು ಬಂದಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. Cases of people who had traveled from South Africa last week. Okay. We have been testing all the people who come from all these 13 countries. And when we tested, out of that, one strain was little different. That's why we sent to NCBS in Delhi for a complete genome test. And that test has come today. In fact, I was there with the Union Health Minister about few hours ago, but now it has come, so we are waiting for all the details, number one. Number two, we have to have a different protocol, if need be, And we have already discussed with our experts, supposing if it comes, what should be done and all those things. So we are prepared. And as far as this strain is concerned, a lot of experts have said that this is a strain where it will not have a serious effect. Yes. Especially the hospitalization and ICU, but it spreads fast. So we have to concentrate in our tracking, tracing, testing, as well as social behaviors, and we have to restrict all people getting together in a large number. Have to be a little more careful. So that's a challenge. These two. ಇನ್ನು ರಾಜ್ಯದಲ್ಲಿ 2 ಒಮಿಕ್ರಾನ್ ಪತ್ತೆಯಾಗಿದೆ ಕೇಸಸ್. ಆ ವಿಚಾರವಾಗಿ ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಪ್ರಾಥಮಿಕ ಸಂಪರ್ಕಿತರನ್ನು ಐಸೋಲೇಟ್ ಆಲ್ರೆಡಿ ನಾವು ಮಾಡಿದೀವಿ. ಈ ವೈರಸ್ ಸಮಸ್ಯೆ ಹೇಗೆ ಬರುತ್ತೆ ಅಂತ ಅಧ್ಯಯನ ನಡೀತಾ ಇದೆ. ಈ ವೈರಸ್ನಿಂದ ಜೀವಕ್ಕೇನು ಅಪಾಯ ಇಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಿಂಪ್ಟಮ್ಸ್ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿ ಇಲ್ಲ, ಒಂದಿಷ್ಟು ಗೊಂದಲಗಳಿದೆ. ಯಾಕಂದ್ರೆ ಕೊರೋನಾ ಸಿಂಪ್ಟಮ್ಸ್ ತರಾನೇ ಇದು ಇರ್ಬೋದು, ಕೆಲವೊಂದು ವಿಭಿನ್ನ ಲಕ್ಷಣಗಳು ಅಂತಂದ್ರೆ ಅದು ಯಾವ ತರ ಇರುತ್ತೆ ಅದನ್ನು ಫೈಂಡ್ ಔಟ್ ಮಾಡಕ್ಕೆ ಸ್ವಲ್ಪ ದಿನ ತಗೊಳುತ್ತೆ. ಈಗ ಆಲ್ರೆಡಿ ಕೇಸಸ್ ಈಗ ಕನ್ಫರ್ಮೇಷನ್ ಆಗಿರೋದ್ರಿಂದ
ಅದ್ರ ಬಗ್ಗೆ ಈಗ ಅಧ್ಯಯನ ಜೋರಾಗಿ ನಡೀತಾ ಇದೆ. ಸೋರ್ನೆಸ್ ಇರ್ಬೋದು, ಮಾಂಸಖಂಡ ನೋವು ಕಾಣಿಸ್ಕೊಳ್ಳುತ್ತೆ. 11 ದೇಶಗಳ ಸ್ಥಿತಿಗತಿ ನೋಡ್ಕೊಂಡು ನಾವಿಲ್ಲಿ ಕ್ರಮವನ್ನ ಕೈಗೊಂಡಿದ್ದೀವಿ. ವೇಗವಾಗಿ ಹರಡುತ್ತೆ, ಆದರೆ ಜೀವಕ್ಕಪಾಯ ಇಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈಗಾಗಲೇ ಏನು ಒಂದೆರಡು ಕೇಸ್ ಅನುಮಾನ, ಸೌತ್ ಆಫ್ರಿಕಾದಿಂದ ಬಂದಂಥವರು 2 ಕೇಸ್ ಅನುಮಾನ ಇತ್ತು. ಅನುಮಾನದ ಪ್ರಕಾರವಾಗಿ ಇವತ್ತೇನು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿ ಅದು ಪ್ರಕಾರವಾಗಿ ಇವತ್ತೇನು ಒಮಿಕ್ರಾನ್ ವೈರಸ್ ಅಂತ ಇವಾಗ ಖಚಿತವಾಗಿರುವಂಥದ್ದಿದೆ. ಹಾಗಾಗಿ ಅದ್ರ ಪ್ರಕಾರದಲ್ಲಿ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ಐಸೋಲೇಟ್ ಮಾಡೋಂಥದ್ದು ಈಗಾಗಲೇ ಮಾಡಿರುವಂಥದ್ದು ಆಗಿದೆ. ಐಸೋಲೇಟನ್ನು ಮಾಡಿ ಯಾರು ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಯಾರು ಇರ್ತಾರೋ ಅವನ್ನೆಲ್ಲರನ್ನೂ ಈಗಾಗಲೇ ಟ್ರ್ಯಾಕ್ ಮಾಡೋಂಥದ್ದು ಈ ಮುಂಚೆನೇ ಮಾಡೋಂಥದ್ದಾಗಿದೆ. ಈಗ ಖಚಿತವಾಗಿದೆ. ಈ ಖಚಿತವಾಗಿರೋದ್ರಿಂದ ಇನ್ನೊಂದು ಹೆಚ್ಚಿನ ಕ್ರಮವನ್ನು ವಹಿಸಿ ಅವ್ರನ್ನ ಹೆಚ್ಚಿನ ಕಟ್ಟು ಎಚ್ಚರವನ್ನು ವಹಿಸಿ ಯಾವ ರೀತಿ ಈ ವ್ಯಕ್ತಿಯಲ್ಲಿ ಈ ಒಂದು ಕಾಯಿಲೆ ವೈರಸ್ಸಿನ ನಡವಳಿಕೆ ಮತ್ತು ಯಾವ ರೀತಿ ಸಮಸ್ಯೆಗಳು ಬರುವಂಥದ್ದಿದೆ, ತೀವ್ರತೆ ಇರುತ್ತಾ ಇಲ್ವಾ, ಜೀವಕ್ಕೆ ಅಪಾಯ ಇದೆಯಲ್ವ ಅನ್ನುವಂಥದ್ದು ಇವತ್ತು ನೋಡುವಂಥದ್ದಾಗುತ್ತೆ. ಈ ಒಂದು ಒಮಿಕ್ರಾನ್ ವಿಚಾರದಲ್ಲಿ ಈಗಾಗಲೇ ಬೇರೆ ಬೇರೆ ದೇಶದಲ್ಲಿ ಸೋಂಕಿತರಾಗಿರೋರಲ್ಲಿ ಯಾವ ಒಂದು ಜೀವ ಅಪಾಯವನ್ನು ಕಂಡಿರೋದಿಲ್ಲ. ಪ್ರತಿದಿನ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ನಲ್ಲಿ ನಾವು ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಪ್ರಶ್ನೆಯಾಗಿತ್ತು, ಕೊರೋನಾ ಹೆಚ್ಚಾಗೋದನ್ನ ತಡೆಯೋದಕ್ಕೆ ಬೂಸ್ಟರ್ ಡೋಸ್ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ವಿ. ಅದಕ್ಕೆ ಸಾಕಷ್ಟು ಜನ ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿದ್ರು. ಅದರಲ್ಲಿ ಸಚಿನ್ ಅನ್ನೋರ ಅಭಿಪ್ರಾಯವನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸಚಿನ್ ಹೇಳ್ತಿರೋದು, ಈಗಿರುವಂತ 2 ಡೋಸ್ಗಳು ಸಾಕಾಗೋದಿಲ್ಲ, ರೋಗ ನಿರೋಧಕ ಶಕ್ತಿ ಲಸಿಕೆಯನ್ನು ಮೀರಿದ್ದು ಅಂತ ಹೇಳ್ತಾ ಇದ್ದಾರೆ. ಒಮಿಕ್ರಾನ್ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಇದೆ, ನಿಮ್ಮ ಮುಂದೆ ಇರ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಭಾರತದಲ್ಲಿ 2 ಒಮಿಕ್ರಾನ್ ವೈರಸ್ ಸೋಂಕು ಪತ್ತೆಯಾಗಿದೆ. ಕರ್ನಾಟಕದಲ್ಲಿ 2 ಒಮಿಕ್ರಾನ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದಲೇ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರೋದು. और पिछले 24 घंटे के अंदर हमारे देश में 2 ओमिक्रॉन वेरिएंट के केस हमारे इस नेटवर्क के द्वारा डिटेक्ट किए गए कर्नाटक में, जिसकी रिपोर्ट कल रात काफी लेट आई थी, जिसको हम आपके सामने रखना चाहेंगे. और वह जो 2 केस हैं उनके बारे में हम बताना चाहेंगे कि उसमें से एक केस 66 साल के एक मेल हैं, दूसरा केस 46 साल के एक मेल हैं. और जैसे कि हमारा प्रोटोकॉल है, ना कि हमारे इंसाकॉग नेटवर्क ने उसको समय पर डिटेक्ट किया, बल्कि एज ए प्रोटोकॉल, एज ए प्रैक्टिस जो हमारी कॉन्टैक्ट ट्रेसिंग की पद्धति भी शुरू हुई है, और जितने उनके प्राइमरी कॉन्टैक्ट हैं और जितने सेकेंडरी कॉन्टैक्ट हैं उन सबको ट्रेस कर लिया गया है और उन सबकी टेस्टिंग करके उनको एज पर प्रोटोकॉल हम कोऑर्डिनेट कर रहे हैं. मिजोरम जहां के करीब 9 जिले हैं, केरला 4 जिले हैं और अरुणाचल प्रदेश, यह ऐसी 3 स्टेट हैं जहां पर कि अभी भी 10% से अधिक कुछ जिलों में हमने केस पॉजिटिविटी को नोट किया है. हम ಈ ಬಗ್ಗೆ ಮಾತಾಡೋದಕ್ಕೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್, ಯಾವ ವೈರಸ್ ನಮ್ಮ ನೆಲಕ್ಕೆ ಕಾಲಿಡೋದು ಬೇಡ ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ, ವೇರಿಯಂಟ್ ಬಂದ್ಬಿಟ್ಟಿದೆ, ಈಗ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗ ಸಿಂಪ್ಟಮ್ಸ್ ಬಗ್ಗೆ ಒಂದಿಷ್ಟು ಗೊಂದಲ ಇದೆ, ಸಿಂಪ್ಟಮ್ಸ್ ಬಗ್ಗೆ ಹೇಳ್ಬೋದಾ ಡಾಕ್ಟರ್? ಅಂದ್ರೆ ಕೊರೋನಾ ಸಿಂಪ್ಟಮ್ಸ್ಗೂ ಒಮಿಕ್ರಾನ್ ಸಿಂಪ್ಟಮ್ಸ್ಗೂ ಏನ್ ಡಿಫ್ರೆನ್ಸ್ ಇದೆ? ಅಮ್ಮ, ಯಾವುದೇ ವೈರಲ್ ಇನ್ಫೆಕ್ಷನ್ ಅಲ್ಲಿ ಜ್ವರ ನೆಗಡಿ ಕಾಮನ್, ಅದು ಬಿಟ್ರೆ ಎಕ್ಸ್ಟ್ರಾ ಇದ್ರಲ್ಲಿ ಏನಾಗಿದೆ ಅಂದ್ರೆ ಮಸ್ಕ್ಯುಲರ್ ಪೇನ್, ಅಂದ್ರೆ ಮೈಕೈ ನೋವು ಬರೋದು, ಮಸಲ್ ಮಾಂಸಖಂಡಗಳ ನೋವು, ಆಮೇಲೆ ಬಹಳ ಬೇಗ ಸುಸ್ತಾಗೋದು, ಇವೆರಡು ಎಕ್ಸ್ಟ್ರಾ ಅಮ್ಮ ಇದ್ರೊಳಗೆ. ಯೂಶಲಿ ವೈರಲ್ ಇನ್ಫೆಕ್ಷನ್ ಗಳಿಗೆ ಇವು ಕಾಮನ್ ಅಮ್ಮ. ರೆಸ್ಪಿರೇಟರಿ ವೈರಸ್ ಇದು ವೇರಿಯಂಟ್ ಆಫ್ ಸೆಕೆಂಡ್ ವೈರಸ್ ಅಥವಾ ಇದು ಕೋವಿಶೀಲ್ಡ್ ಐ ಮೀನ್ ಕೋವಿಡ್ ವೈರಸ್ ಇದೆಯಲ್ಲಮ್ಮ, ಆದ್ರೆ ಇದು 3ನೇ ವೇರಿಯಂಟ್. ಇದು ತುಂಬಾ ವೇರಿಯೇಷನ್ಸ್ ಆಗ್ತಾ ಇರ್ತವೆ, ಮ್ಯೂಟೇಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಸೊ ಈ ಪರ್ಟಿಕ್ಯುಲರ್ ವೈರಸ್ ನಲ್ಲಿ ಮೋರ್ ಯಾಕೆ ವಿರುಲೆಂಟ್ ಅಂದ್ರೆ ಬಹಳ ಬೇಗ ಸಿಂಪ್ಟಮ್ಸ್ ಬರ್ಬೋದು ಅಂತ. ಮೊದಲನೇ ವೈರಸ್ ಬಂದಾಗಿ 3 ದಿನ ತಗೊಳ್ಳೋದು, ಮೂಗಿನಿಂದ ಅದು ಶ್ವಾಸಕೋಶಕ್ಕೆ ಹೋಗ್ಲಿಕ್ಕೆ. ಇದು ಸೇಮ್ ಡೇನೆ ಹೋಗ್ಬೋದು ಅನ್ನೋ ತರ, ಅದನ್ನೇ ನಾವು ವಿರುಲೆನ್ಸ್ ಅನ್ನೋದು. ಒಬ್ರಿಂದ ಒಬ್ರಿಗೆ ಬೇಗ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಅಗೇನ್ ಸೇಮ್ ಕೆಮ್ಮು ನೆಗಡಿ ಜ್ವರನೇ, ಡ್ರಾಪ್ಲೆಟ್ ಇನ್ಫೆಕ್ಷನ್ ಇದು, ಬೇರೆ ಯಾವ ರೀತಿನೂ ಸ್ಪ್ರೆಡ್ ಆಗಲ್ಲ. ಬಟ್ ಏನಂದ್ರೆ ಬಂದ್ರೆ ಬಹಳ ಬೇಗ ರೋಗ ಲಕ್ಷಣಗಳು ಕಾಣಿಸ್ಕೋಬಹುದು. ಮೊದ್ಲೆಲ್ಲ ಹಂಗಿರಲ್ಲ, ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ, ಅದು ಜಾಸ್ತಿ ಇರೋದು, ಇದ್ರಲ್ಲಿ ಬಹಳ ಕಡಿಮೆ ಇರುತ್ತಮ್ಮ. ಅದಕ್ಕೆ ಜನಗಳು ಎಚ್ಚರ, 2 ಕೇಸ್ ಡಿಟೆಕ್ಟ್ ಆಗಿರೋದು, ಇದು ಎಚ್ಚರಿಕೆಯ ಗಂಟೆ ಅಷ್ಟೇ, ಜನಗಳು ಎದುರಿಸೋದಕ್ಕಲ್ಲ. ಬಂದಿದೆ ಆಫ್ರಿಕಾ ಇದ್ ವೈರಸ್, ನಮ್ಮ ರಾಜ್ಯದಲ್ಲೂ 2 ಕೇಸ್ ಡಿಟೆಕ್ಟ್ ಆಗಿದಾವೆ. ಅದಕ್ಕೆ ಸ್ವಲ್ಪ ಕೇರ್ಲೆಸ್ ಆಗಿದ್ರಲ್ಲ 2 ತಿಂಗಳಿಂದ ಜನ
ಹೆಣ್ಣು ಗಂಡು ಮಾಸ್ಕ್ ಹಾಕೊಂಡು ಮದುವೆ ಮಾಡ್ಕೊಳ್ಳೋರು ಇವತ್ತು ಹೆಣ್ಣು ಗಂಡು ಹೆಂಗ್ ಬಂತು 5,000 ಜನ ಮದುವೆ ಮನೆಯೊಳಗೆ ಆರಾಮಾಗಿದ್ದಾರೆ. ಅದಕ್ಕೆ ಒಂಚೂರು ಎಚ್ಚರಿಕೆ ನಿಮ್ ಕಡೆಯಿಂದ ಹೋಗ್ಲಮ್ಮ, ಮಾಧ್ಯಮದಿಂದ ಈ ತರ ಎಚ್ಚರಿಕೆ ನಾವು ಕೊಟ್ರೆ ಜನ ಕೇರ್ಫುಲ್ ಆಗ್ತಾರೆ ಅನ್ನೋ ಒಂದಿದಮ್ಮ. ಇಲ್ಲಿ ಬೇರೆ ಏನು ಎಕ್ಸ್ಟ್ರಾ ಇಲ್ಲಮ್ಮ. ಇದರಲ್ಲೂ ಕೂಡ ಡೆತ್ ರೇಟ್ ಇದುವರೆಗೂ ಯಾವುದೇ ಕೊರೋನಾ ವೈರಸ್ ನಲ್ಲಿ 3% ಗಿಂತ ಜಾಸ್ತಿ ಹೋಗಿಲ್ಲಮ್ಮ. ಅದಕ್ಕೋಸ್ಕರಾಗಿ ದಯವಿಟ್ಟು ಸಾವು ನೋವುಗಳು ಜಾಸ್ತಿ ಇರಲ್ಲ, ಬಟ್ ಸಿಂಪ್ಟಮ್ಸ್ ಬೇಗ ಬರ್ತವೆ ಅನ್ನೋದೊಂದು ಇಂಪಾರ್ಟೆಂಟ್. ಅದನ್ನ ನಾವು ಎಚ್ಚರಿಸಬಹುದಮ್ಮ. ಈ ಪ್ರಶ್ನೆ ಟೂ ಅರ್ಲಿನ ಕೇಳೋದು ನನ್ಗೆ ಗೊತ್ತಿಲ್ಲ ಡಾಕ್ಟರ್, ಬಟ್ ಒಂದು ಕುತೂಹಲ ಕೇಳ್ತಾ ಇದ್ದೀನಿ. ಈಗ ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಕೊರೋನಾ ವೈರಸ್ ಫಸ್ಟ್ ವೇವ್, ಸೆಕೆಂಡ್ ವೇವ್ ಅಲ್ಲಿ ಡೆಲ್ಟಾ ಈ ರೂಪಾಂತರ ಎಲ್ಲ ಆದಾಗ ಒಬ್ಬ ವ್ಯಕ್ತಿ ಇಂತಿಷ್ಟು ಪ್ರಮಾಣದಲ್ಲಿ ಹರಡಬಹುದು, ಚಾನ್ಸಸ್ ಇರುತ್ತೆ ಇಂತಿಷ್ಟು ವ್ಯಕ್ತಿಗಳಿಗೆ ಅಂತ. ಈ ಒಮಿಕ್ರಾನ್ ಅಲ್ಲಿ ಅದೇನಾದ್ರೂ ಪ್ರೂವ್ ಆಗಿದೆಯಾ, ಒಬ್ಬ ವ್ಯಕ್ತಿಯಿಂದ ಇಂತಿಷ್ಟು ವ್ಯಕ್ತಿಗೆ ಹರಡೋ ಕೆಪಾಸಿಟಿ ಇರುತ್ತೆ ಅಂತ? ಇದು ಸೈಂಟಿಫಿಕ್ ಬಹಳ ಕನ್ಫ್ಯೂಸಿಂಗ್ ಟರ್ಮಿನಾಲಜಿ ಅಮ್ಮ. ಈಗ ಒಬ್ಬ ಕೆಮ್ಮದ ಅಂದ್ರೆ ಸುತ್ತಿರೋರಿಗೆ 3 ಫೀಟ್ ಅಷ್ಟೇ ಹೋಗೋದು, ಇದು ಏನು 6 ಫೀಟ್ ಹೋಗಲ್ಲ. ಇದು ಹೇಳುವಾಗ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡಬಾರ್ದು ನಾವು. ಈ ವೈರಸ್ ಇದೆಯಲ್ಲ, ಇಟ್ ಇಸ್ ಮಚ್ ಮೋರ್ ವಿರುಲೆಂಟ್ ಅಂತೀವಿ ನಾವು. ಅಂದ್ರೆ ರೋಗ ಲಕ್ಷಣ ಸ್ಪ್ರೆಡ್ ಏನಂತ ಹಂಗ ಆಗಲ್ಲಮ್ಮ. ಒಬ್ಬರಿಂದ ಒಬ್ರಿಗೆ ಹರಡ್ಬೇಕಿದು, ಒಬ್ಬರಿಂದ 6 ಜನಕ್ಕೆ ಹರಡಕ್ ಆಗಲ್ಲ. ಎದುರಿಗೆ ಯಾರು ಇರ್ತಾರೋ 3 ಅಡಿನೇ ಡ್ರಾಪ್ಲೆಟ್, ಇದು ಡ್ರಾಪ್ಲೆಟ್ ಇನ್ಫೆಕ್ಷನ್. ಒಬ್ಬರಿಂದ ಒಬ್ರಿಗೆ ಆ ಡ್ರಾಪ್ಲೆಟ್ ಅಲ್ಲೇ ಹೋಗ್ಬೇಕು ಈ ವೈರಸ್, ಯಾಕಂದ್ರೆ ಇದು ರೆಸ್ಪಿರೇಟರಿ ವೈರಸ್. ಅದೇನಾಗ್ಬಿಡುತ್ತೆ, ಈ ಭಾಷಾಂತರದಲ್ಲಿ ಗೊಂದಲ ಸೃಷ್ಟಿ ಆಗ್ಬಿಡುತ್ತೆ, ಬಹಳ ಫಾಸ್ಟ್ ಆಗಿ ಒಬ್ಬರಿಂದ ಒಬ್ರಿಗೆ ಹೋಗ್ಬಿಡುತ್ತೆ. ಅಂದ್ರೆ ನ್ಯಾಚುರಲಿ ಪ್ರಿಕಾಷನ್ ತಗೊಳ್ಳದಿದ್ರೆ, ಮಾಸ್ಕ್ ಹಾಕೊಳ್ದಿದ್ರೆ, ಕೈ ತೊಳ್ಕೊಳ್ದಿದ್ರೆ ತುಂಬಾ ಜನಕ್ಕೆ ಹರಡುತ್ತೆ ಅನ್ನೋದು ಬಿಟ್ರೆ, ಇದು ಅಲ್ಲಿ ಇಲ್ಲಿ ತೂರಾಡ್ಕೊಂಡು ಪಕ್ಕದಾಗಿರೋ ಅವನ್ ಪಕ್ಕದಾಗಿರೋ ಹಂಗೆಲ್ಲ ಹೋಗಲ್ಲಮ್ಮ. ಅದಕ್ಕೆ ವಿಜ್ಞಾನವನ್ನು ದಯವಿಟ್ಟು ನಾವು ಸರಳೀಕರಿಸಿ ಕರೆಕ್ಟ್ ಆಗಿ ಹೇಳ್ಬೇಕು. ಇದು ಕೂಡ ಕೆಮ್ಮು ನೆಗಡಿಯಿಂದ ಬರೋದೆ. ಇದೇನಂದ್ರೆ ರೂಪಾಂತರಗೊಂಡಿರೋದ್ರಿಂದ ಬಹಳ ಬೇಗ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಒಂದು ಮಾತು. ಅದಕ್ಕೆ ದಯವಿಟ್ಟು ಕೇರ್ಫುಲ್ ಆಗಿರಿ, ಹೆದರ್ಕೊಳಕ್ ಹೋಗ್ಬೇಡಿ ಅಂತ ಅಷ್ಟೇ. ಅಂದ್ರೆ ನೀವ್ ಹೇಳ್ದಂಗೆ ಈಗ ಈ ಮೋರ್ಟಾಲಿಟಿ ರೇಟ್ ಏನಿದೆ ಅದೇನ್ ತುಂಬಾ ಏನಾಗಲ್ಲ, ಪ್ರಮಾಣ. ಇವಾಗ ಡೆಲ್ಟಾ ಪ್ಲಸ್ ನಾಗೂ ಕೂಡ ನಾವು ಪ್ರೆಡಿಕ್ಟ್ ಮಾಡಿದ್ದು ಡೆಲ್ಟಾ ಪ್ಲಸ್ ಅಕ್ಟೋಬರ್ಗೆ ಬರ್ಬೋದು, ತುಂಬಾ ಜನ ಮಕ್ಳಿಗೆ ಬರ್ಬೋದು. ಇನ್ಫ್ಯಾಕ್ಟ್ ಒಂದು ಲೆವೆಲ್ ನಲ್ಲಿ ನಮ್ ದೇವಿ ಪ್ರಸಾದ್ ಶೆಟ್ಟಿ ಹೆಂಗ್ ಹೇಳಿದ್ರು ಅಂದ್ರೆ 3ನೇ ಅಲೆ ಬಂದ್ರೆ 5 ಲಕ್ಷ ವೆಂಟಿಲೇಟರ್ ಬೆಡ್ ಬೇಕಾಗ್ಬೋದು ಅಂದ್ರು. ಅಂದಿದ್ರು, ಏನು ಆಗ್ಲೇ ಇಲ್ಲಮ್ಮ. ಹಂಗಾಗಿ ಅದ್ರ ಹೊರಟೆ ಹೋಯ್ತು ಜನ. ಅದಕ್ಕೇನೆ ಕೇರ್ಲೆಸ್ ಅಂದ್ರೆ ಬಿಡಿ ಸುಮ್ನೆ ಹೇಳ್ತಾರೆ ಅನ್ನಂಗ ಆಗ್ಬಿಡ್ತು. ಬಟ್ ಈ ಪರ್ಟಿಕ್ಯುಲರ್ ಒಮಿಕ್ರಾನ್ ಕೂಡ ಹಂಗೆ ಅಲ್ಲೆಲ್ಲೇ ಸ್ಟೇಟ್ಮೆಂಟ್ ಬರ್ತಿದಾವೆ. ಬಟ್ ನಾವು ವಿಜ್ಞಾನಿಗಳು ಮಾತನಾಡುವಾಗ ಜನಸಾಮಾನ್ಯ ರೀಚ್ ಆಗ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಹೇಳ್ಬೇಕಮ್ಮ. ಇದು ಮೋರ್ ವಿರುಲೆಂಟ್ ಇದೆ ಅಷ್ಟೇನೆ. ಹಂಗ ಅನ್ಕೊಂಡು ಊರ್ನೆ ಉಡ್ಸ್ಕೊಂಡು ಹೋಗ್ಬಿಡುತ್ತೆ, ಹಂಗೆ ಹೇಳಕ್ ಹೋಗ್ಬಾರ್ದು. ನಿಜ ನಿಜ. ಈಗ ಒಂಥರ ತಜ್ಞರಿಗೂ ಒಂಥರ ಕನ್ಫ್ಯೂಷನ್ ಸ್ಟೇಟ್. ನೀವ್ ಹೇಳ್ದಂಗೆ ಏನ್ ಪ್ರಿಡಿಕ್ಟ್ ಮಾಡಿರ್ತಾರೆ, ಈ ವೈರಸ್ ಅವ್ರನ್ನೇ ಆಟ ಆಡಿಸ್ಬಿಡುತ್ತೆ. ಹಂಗ್ ಮಾಡೋದೇ ಇಲ್ಲ ಕೆಲವೊಂದ್ಸತಿ. ಇದು ನಮ್ಗೆಲ್ಲ ಹೊಸ ಪಾಠ ಅಮ್ಮ. ನಾನ್ ಮೊದ್ಲಿಂದ ಹೇಳ್ತಾ ಬಂದೆ. ನಾನ್ MBBS ಓದ ಕಾಲದಿಂದಲೂ ಕೂಡ ಈ ವೈರಸ್ ಇದೆಯಮ್ಮ, ನನ್ ಪುಸ್ತಕದಲ್ಲಿದೆ. ಅದು ರೂಪಾಂತರಗೊಳ್ತಾನೇ ಇರ್ತದೆ. ಇದು ಕಾಮನ್ ನೆಗಡಿ ಹೆಂಗಿತ್ತಲ್ಲ, ಇವ್ ಬರ್ತಾ ಕಳೆದ 2 ವರ್ಷದಿಂದ ಈ ಬಂದಂತ ವೇರಿಯೇಷನ್ಸ್ ನಿಂದ ಜನಗಳಿಗೆ ಎಲ್ಲೋ ಒಂದ್ ಕಡೆ. ಆಮೇಲೆ ನಾನು ಹೇಳ್ತೀನಮ್ಮ, 2ನೇ ಅಲೆ ಒಳಗೂ ಕೂಡ ವೈರಸ್ ಒಂದು ನೆಪ ಅಷ್ಟೇನೆ. ಯಾವಾಗ ಆಕ್ಸಿಜನ್ ಸಿಗ್ಲಿಲ್ಲ, ಕರೆಕ್ಟ್ ಟೈಮ್ ಬೆಡ್ ಸಿಗ್ಲಿಲ್ಲ, ಕರೆಕ್ಟ್ ಟೈಮ್ ಆಂಬುಲೆನ್ಸ್ ಸಿಗ್ಲಿಲ್ಲಲ್ಲ, ಅದರಿಂದ ಸತ್ತೋದ್ರಮ್ಮ. ಅದಕ್ಕೆ ದಯವಿಟ್ಟು ಇದು ನಮ್ಗೆ ವೈದ್ಯರಿಗೂ ಮತ್ತೆ ಸರ್ಕಾರಕ್ಕೂ ಇದೊಂದು ಎಚ್ಚರಿಕೆ. ನಾವು ಪ್ರಿಪೇರ್ ಆಗಿರ್ಬೇಕು ಅಂತ ಅಷ್ಟೇ. ವೈರಸ್ ಅನ್ನು ಭಯಂಗಿಲ್ಲ ನಾವು. ಆಕ್ಸಿಜನ್ ಕರೆಕ್ಟ್ ಟೈಮ್ ಕೊಡದಿದ್ರೆ ಬಂದೋನಿ ಪಾಪ ಕೆಂಪೇಗೌಡ ಹಾಸ್ಪಿಟಲ್ ಇಂದ KC ಜನರಲ್ ರಾಮಯ್ಯಗ ಅಲ್ದ್ಬಿಟ್ಟು ದಾರಿ ಒಳಗೆ ಸತ್ತು ಹೋಗ್ಬಿಟ್ರು. ಅವ್ನಿಗೆ ಬಂದ ತಕ್ಷಣ ಒಂದ್ ಬೆಡ್ ಕೊಟ್ಟು ಒಂದಷ್ಟು ಆಕ್ಸಿಜನ್ ಕೊಟ್ಟಿದ್ರೆ ಉಳ್ಕೊಂಡಿರೋ ಪಾಪ. ಅದಕ್ಕೆ ವೈರಸ್ ಅನ್ನು ಬೈಬಾರ್ದು, ನಮ್ ಸರ್ಕಾರನ ನಮ್ಮ ಡಾಕ್ಟರ್ಗಳನ್ನ ಬೈಬೇಕು. ಇದು ಸತ್ಯಮ್ಮ. ಈಗ ಮೆಡಿಕಲ್ ಫೆಸಿಲಿಟೀಸ್ ವೈಸ್ ನಾವು ನೋಡೋದಾದ್ರೆ ಡಾಕ್ಟರ್, ಈಗ ಬೌರಿಂಗ್ ಹಾಸ್ಪಿಟಲ್ ನ ಅದಕ್ಕೋಸ್ಕರ ಮೀಸಲ್ ಇಟ್ಬಿಡಿ ಅಂತ ಮೊನ್ನೆನೂ ಕೂಡ ತಜ್ಞರು ಸರ್ಕಾರ ಜೊತೆಯಲ್ಲಿ ಡಿಸ್ಕಷನ್ ಕೂತಾಗ ಹೇಳಿದ್ರು, ಒಂದು ಶಿಫಾರಸ್ ಮಾಡಿದ್ರು. ಮೆಡಿಕಲಿ ನಾವು ಯಾವ ತರ ಫೆಸಿಲಿಟೀಸ್ಗೋಸ್ಕರ ಈಗ ರೆಡಿ ಆಗಿರ್ಬೇಕು. ಅಟ್ ದ ಸೇಮ್ ಟೈಮ್ ಟಫ್ ರೂಲ್ಸ್ ಏನಾದ್ರು ಈಗಲೇ ಬೇಕು ಅಂತೀರಾ ಸರ್ಕಾರದ ಕಡೆಯಿಂದ? ಇಲ್ಲ, ಜನಗಳು ಫಸ್ಟ್ ತಿಳ್ಕೋಬೇಕು. ಇದು ನಮ್ಮಿಂದ ಒಬ್ಬರಿಗೆ ಹರಡುವ ಕಾಯಿಲೆ, ನಮ್ ಜವಾಬ್ದಾರಿ ಜಾಸ್ತಿ ಇದೆ ಸರ್ಕಾರಕ್ಕಿಂತಲೂ. ಪ್ರತಿ ಜನರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. 2ನೇದು ಸರ್ಕಾರ ಜವಾಬ್ದಾರಿ. ನೋಡಮ್ಮ, 56 ಮೆಡಿಕಲ್ ಕಾಲೇಜ್ ಇದಾವೆ ಕರ್ನಾಟಕ ರಾಜ್ಯದಲ್ಲಿ. ಬೆಂಗಳೂರಿನಲ್ಲಿ 12 ಮೆಡಿಕಲ್ ಕಾಲೇಜ್. ಬರೀ ವಿಕ್ಟೋರಿಯಾ ಬೋರಿಂಗ್ ನಂಬ್ಕೊಂಡ್ರೆ ಆಗಲ್ಲ. ಇವಾಗ ಆಕಾಶ್ ಮೆಡಿಕಲ್ ಕಾಲೇಜ್ ದೇವನಹಳ್ಳಿ ಹತ್ರ, ಅವ್ರು 600 ಬೆಡ್ ಕೊಟ್ರು. ಅದೇ ತರ ಪ್ರತಿ ಮೆಡಿಕಲ್ ಕಾಲೇಜ್ನಲ್ಲೂ ಒಂದು 350 ಇದಕ್ಕೆ ಎಕ್ಸ್ಕ್ಲೂಸಿವ್ ಬಿಡಿ ಇರ್ತದೆ. ಅಲ್ಲಿ ಮೆಡಿಕಲ್ ವಾರ್ಡ್ ಅಂತಾನೆ ಇರುತ್ತೆ. ಅವ್ರೇನು ಸರ್ಜರಿ ಬೆಡ್ ಎಲ್ಲ, ಗೈನಕಾಲಜಿ ಬೆಡ್ ಎಲ್ಲ ತಗೊಳೋದ್ ಬೇಕಿಲ್ಲ. ಆಮೇಲೆ ಪ್ರತಿ ಹಾಸ್ಪಿಟಲ್ ಅಟ್ಲೀಸ್ಟ್ ಒಂದು 10 ಪೀಡಿಯಾಟ್ರಿಕ್ ICU, ಒಂದು 100 ಅಡಲ್ಟ್ ICU ನ ಅರೇಂಜ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಏನಾಗಲ್ಲಮ್ಮ. ಬಂದು ಪೇಷಂಟ್ ಫಸ್ಟ್ ಬೆಡ್ ಕೊಡ್ಬೇಕು. ಆಕ್ಸಿಜನ್ ಇಲ್ದ್ರೆ ಸಾಯ್ತಾರೆ ಅಂದ್ರೆ ಅದಕ್ಕಿಂತ ಅವಮಾನ ಇನ್ನೊಂದಿಲ್ಲ. ಒಂದು ಆಕ್ಸಿಜನ್
ಪ್ರೊವೈಡ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ನಮ್ ಮೆಡಿಕಲ್ ಪ್ರೊಫೆಷನ್ಗೂ ಬೈಬೇಕು, ಸರ್ಕಾರಕ್ಕೂ ನಾವು ತರಟೆಗೆ ತಗೋಬೇಕು. ಇವಾಗ ನೋಡಿ 2ನೇ ಅಲೆ ಆದ್ಮೇಲೆ 3ನೇ ಅಲೆಗಾದ್ರೂ ಇಷ್ಟು ವ್ಯವಸ್ಥೆ ಆಗ್ಬೇಕಿತ್ತು, ಆಗಿಲ್ಲಮ್ಮ. ಇವತ್ತೇನೋ ಸಡನ್ ಆಗಿ ಇದು ಬ್ರೇಕಪ್ ಜಾಸ್ತಿ ಔಟ್ ಬ್ರೇಕ್ ಆದ್ರೆ ಇಲ್ಲ, ಬೆಡ್ಗಳಿಲ್ಲ, ಸುಮ್ನೆ ಬುಲ್ಡೆ ಹೊಡಿತಾರೆ ಅಷ್ಟೇನೆ. ಅಲ್ಲೆಲ್ಲ 10,000 ಬೆಡ್ ಮಾಡುದು, ಯಾವನ ದುಡ್ಡು ಮಾಡ್ಕೊಂಡ, ಜನಗಳಿಗಂತೂ ಅನುಕೂಲ ಆಗ್ಲಿಲ್ಲ. ಈ ರೀತಿ ಆಗ್ಬಾರ್ದಮ್ಮ. ಅದಕ್ಕೋಸ್ಕರ ನಿಮ್ಮ ಮಾಧ್ಯಮದವ್ರು ಬಹಳ ಇಂಪಾರ್ಟೆಂಟ್. ನೀವು ಎಚ್ಚರಿಸ್ತಾ ಇರ್ತೀರಿ, ಅವ್ರು ಎಚ್ಚರಿಕೋಬೇಕು, ಎಲ್ಲರೂ ಎಚ್ಚರಿಸ್ಕೋಬೇಕು. ಅಷ್ಟೊಂದು ಮಾರಣಾಂತಿಕವಾಗಿ ಇರಲ್ಲ ಅಂತ ಹೇಳ್ತಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಸೆಕೆಂಡ್ ವೇವ್ ಅಲ್ಲಿ ನೀವು ಹೇಳ್ದಂಗೆ ಆಕ್ಸಿಜನ್ ಎಲ್ಲ ಇಲ್ಲದೆ ಇದ್ರಿಂದಾನೇ ನಮ್ಗೆ ಅವಮಾನ ಆಗುತ್ತೆ, ಈ ಫೆಸಿಲಿಟಿ ಕೊಡಕ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಇದರಲ್ಲಿ ಆಕ್ಸಿಜನ್ ಲೆವೆಲ್ ದೇಹದಲ್ಲಿ ಕಡಿಮೆ ಆಗೋದು ಅಥವಾ ಉಸಿರಾಟದ ಸಮಸ್ಯೆ ಆಗೋದು ಇಂಥದ್ದೇನಾದ್ರೂ ಆಗುತ್ತಾ ಒಮಿಕ್ರಾನ್ ಅಲ್ಲಿ? ಇಲ್ಲಮ್ಮ, ಆಫ್ರಿಕಾ ಇಂದ ರಿಪೋರ್ಟ್ಸ್ ಬಂದಿದಾವೆ. ಆ ತರ ಏನು ಸಡನ್ ಆಗಿ ಆಕ್ಸಿಜನ್ ಕಡಿಮೆ ಆಗೋದು ಅದೇನು ಕಂಡು ಬಂದಿಲ್ಲಮ್ಮ. ಇದು ಆಲ್ರೆಡಿ ಸ್ಟಡಿ ಆಗಿದೆ ಈ ವೈರಸ್ ಬಗ್ಗೆ. ಜನ ಎದುರ್ಕೊಳ್ಳಂಗೆ ಇದು ಒಳಕ್ ಹೋದ ತಕ್ಷಣ ಆಕ್ಸಿಜನ್ ಲೆವೆಲ್ ಸುಯಿ ಅಂತ ಕೆಳಗಡೆ ಬರುತ್ತೆ, ಹಂಗೆ ಇಲ್ವೇ ಇಲ್ಲಮ್ಮ. ದಯವಿಟ್ಟು ಇವೆಲ್ಲ ವೈಜ್ಞಾನಿಕ ವಿಚಾರಗಳನ್ನ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ತಿಳಿಸ್ಬೇಕು ನಾವು. ಏನ್ ಆತರ ಇಲ್ಲ. ಸ್ವಲ್ಪ ಮೈಕೈ ನೋವು ಜಾಸ್ತಿ ಆಗ್ಬೋದು, ಸ್ವಲ್ಪ ಸುಸ್ತು ಜಾಸ್ತಿ ಆಗ್ಬೋದು. ನಾವು ತುಂಬಾ ಎದುರಿಸೋದ್ರಿಂದ ಬಹಳ ಬೇಗ ಕುಸಿದು ಹೋಗ್ಬೋದು ಅವ್ರು. ಅದಕ್ಕೆ ನಾವು ಧೈರ್ಯ ತುಂಬಬೇಕಮ್ಮ. ಇದು ಇದೆ ವೈರಸ್, ದೇರ್ ಇಸ್ ನೋ ಡೌಟ್. ಬಟ್ ನೀವು ಕೇರ್ಫುಲ್ ಆಗಿರ್ಬೇಕು, ಬೇರೆಯವ್ರನ್ನ ಬೈಯೋದು. ತುಂಬಾ ವೇಗವಾಗಿ ಸ್ಪ್ರೆಡ್ ಆಗೋದ್ರಿಂದ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ. ಅಂದ್ರೆ ಅಕಸ್ಮಾತ್ ಒಮಿಕ್ರಾನ್ ಪಾಸಿಟಿವ್ ಆದ್ರೆ ಮನೇಲೆ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅಕಸ್ಮಾತ್ ಇದ್ರೆ ಮನೇಲೆ ಟ್ರೀಟ್ಮೆಂಟ್ ತಗೊಳ್ಬಹುದಾ? ಅದೊಂದು ಸ್ವಲ್ಪ ತಪ್ಪು ತಿಳುವಳಿಕೆ ಆಗುತ್ತೆ. ಈ ವೈರಸ್ ನ ಬೇಗ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಬರೋದ್ರಿಂದ 1 or 2 days ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ಮನೆಗೆ ಇರಬೇಡಿ. ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಹಂಗಂತ ಡಾಕ್ಟ್ರಿಗೆ ತೋರಿಸಿದ ತಕ್ಷಣ ಐಸಿಯುಗೆ ಏನ್ ಹಾಕಲ್ಲ ನಾವು. ಬಟ್ ಮನೆಯೊಳಗೆ ಲೇಟ್ ಆಗಿ ಬರ್ಬೇಡಿ. ಯಾಕಂದ್ರೆ ನೋಡಮ್ಮ, 2ನೇ ಅಲೆ ಒಳಗೆ ನಾನು ಡಾಕ್ಟ್ರು 39 ವರ್ಷ ಆರ್ಥೋಪೆಡಿಕ್ ಸರ್ಜನ್, ಅವರು ಮನೆಯೊಳಗೆ ಲೇಟ್ ಮಾಡ್ಕೊಂಡು ಬಂದು ಹಾಸ್ಪಿಟಲ್ ಸತ್ತು ಹೋಗ್ತಾರೆ ಒಬ್ಬ ಡಾಕ್ಟ್ರು. ಹಂಗಾಗ್ಬಾರ್ದು ಅನ್ನೋದಷ್ಟೇ ನಾವು. ದಯವಿಟ್ಟು ಮನೆಯೊಳಗೆ ಕಷಾಯ ಕುಡ್ಕೊಂಡಿರ್ಬೇಡಿ. ನಿಮ್ ಪಾಡಿ ನಿಮ್ ಫ್ಯಾಮಿಲಿ ಡಾಕ್ಟರ್ ತೋರಿಸಿ, ಅವ್ರು ಹೇಳಿದ್ರೆ ಹೋಗಿ ಅಡ್ಮಿಟ್ ಆಗಿ ಅಂತ ಅಷ್ಟೇ. ಕೊನೆಗೆ ಈ ಸೀಸನ್ ಅಂದ್ರೆ ಕ್ಲೈಮ್ಯಾಕ್ಸ್ ನಿಮ್ಗೆ ಗೊತ್ತಿದೆ ಡಾಕ್ಟರ್, ಈ ಹವಾಮಾನ ಬದಲಾವಣೆಯಿಂದ ಕ್ಲೈಮೇಟ್ ಚೇಂಜಸ್ ಇಂದ ಏನೇನೆಲ್ಲ ಆಗ್ತಿದೆ. ಒಂಥರ ಜನರಿಗೆ ಏನಾಗ್ಬಿಟ್ಟಿದೆ, ಯಾವಾಗ್ಲೂ ಒಂಥರ ಶೀತದ ವಾತಾವರಣನೇ ಇರುತ್ತೆ. ಅದು ಬೆಂಗಳೂರು ಅಂತ ಸಿಟಿ ಅಂತೂ ತುಂಬಾ ಕೂಲ್ ಆಗಿದೆ. ಶೀತ ಅಂದ್ರೆ ಈ ರನ್ನಿಂಗ್ ನೋಸ್ ಎಲ್ಲ ಕಾಮನ್ ಇರಬೇಕು, ಇದು ಹವಾಮಾನ ಬದಲಾವಣೆಯಿಂದ ಬಂದಿರಬಹುದು ಅಂತ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ತುಂಬಾ ಜನ. ಹೌದಮ್ಮ ಅಮ್ಮ, ಅದು ಯಾಕಂದ್ರೆ ಬೆಂಗಳೂರು ಈ ಸಿಲಿಕಾನ್ ಸಿಟಿ ಅಂತ ಹೆಂಗಂತಾರಲ್ಲ, ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ಇಲ್ಲಿ ಆದಷ್ಟು ಅಲರ್ಜಿ ಪ್ರಪಂಚದಾಗ ಎಲ್ಲೂ ಇಲ್ಲ. ಹಂಗಾಗಿ ಬೆಂಗಳೂರು ಇಸ್ ಅಲರ್ಜಿ ಸಿಟಿ. ಜನಗಳು ದಯವಿಟ್ಟು ನಾನು ನೆಗಡಿ ಸೀನ್ ಬಂತು ಅಂದ್ರೆ ಬರೀ ಅಲರ್ಜಿಯಿಂದ ಬಂತು ಅನ್ಕೋಬೇಡಿ. ಆಮೇಲೆ ವೈರಸ್ ಯಾವತ್ತೂ ಕೂಡ ಈ ವಾತಾವರಣ ತುಂಬಾ ಅನುಕೂಲ ಅಮ್ಮ. ವೈರಸ್ ಮಲ್ಟಿಪ್ಲಿಕೇಶನ್ ಯಾವಾಗಲೂ ಕೋಲ್ಡ್ ನಲ್ಲಿ ಆಗೋದು. ಆದುದರಿಂದ ದಯವಿಟ್ಟು ಮೊದ್ಲಿಗೆಲ್ಲ ಕಾಮನ್ ಕೋಲ್ಡ್ ಡಾಕ್ಟರ್ ಹತ್ರ ಹೋದ್ರೆ 1 ವಾರಕ್ಕೆ ವಾಸಿ ಆಗುತ್ತೆ, ಅಜ್ಜಿ ಕಷಾಯ ಕುಡಿದ್ರೆ 7 ದಿನಕ್ಕೆ ವಾಸಿ ಆಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಇತ್ತು. ಇವತ್ತು ಹಂಗ ಅನ್ಕೋಬೇಡಿ. ದಯವಿಟ್ಟು 2 ದಿನ ನೋಡಿ, ಅದಾದ್ಮೇಲೆ ನಿಮ್ ಡಾಕ್ಟ್ರಿಗೆ ತೋರಿಸಿ ಅಂತ. ಹೌದಮ್ಮ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಪ್ರತಿದಿನ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ನಲ್ಲಿ ನಾವು ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಉತ್ತರವನ್ನ ಪಡ್ಕೊಳ್ತಾ ಇದ್ದೀವಿ. ಇವತ್ತಿನ 2ನೇ ಪ್ರಶ್ನೆಯಾಗಿದೆ, ಶಾಸಕ SR ವಿಶ್ವನಾಥ್ ಹತ್ಯೆಗೆ ಸಂಚು ಪ್ರಕರಣದಲ್ಲಿ ಪೊಲೀಸರ ಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕ್ವೆಶ್ಚನ್ ಅನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಶಾಸಕ SR ವಿಶ್ವನಾಥ್ ಹತ್ಯೆಗೆ ಸಂಚು ಪ್ರಕರಣದಲ್ಲಿ ಪೊಲೀಸರ ಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ. ಇದಕ್ಕೆ ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ಇದಕ್ಕೆ ನೀವು ಅಭಿಪ್ರಾಯ ತಿಳಿಸಬೇಕು ಅಂತಂದ್ರೆ ಕೂ ಆಪ್ ಅನ್ನ ಡೌನ್ಲೋಡ್ ಮಾಡಿಟ್ಕೊಬೇಕಾಗುತ್ತೆ. ಸಾಕಷ್ಟು ಜನ ತಮ್ಮ ಒಪಿನಿಯನ್ ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಒಬ್ಬರ ಒಪಿನಿಯನ್ ಅನ್ನು ನಾವು 10 ಗಂಟೆ ನ್ಯೂಸ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತೀವಿ. ಒಮಿಕ್ರಾನ್ ವೈರಸ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಒಮಿಕ್ರಾನ್ ವೇರಿಯಂಟ್ ಕರ್ನಾಟಕದಲ್ಲಿ ಪತ್ತೆಯಾಗಿರೋದ್ರ ಬಗ್ಗೆ ನಿಮ್ಮ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಸಿಂಪ್ಟಮ್ಸ್ ಯಾವ ತರ ಇರುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತೆ ಆತಂಕ ಬೇಡ, ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಕೂಡ ಹೇಳ್ತಾ ಇದ್ವಿ. ಇದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಕೊಡೋದಕ್ಕೆ ನಾರಾಯಣ ಹೃದಯಾಲಯದ ICU ತಜ್ಞರಾಗಿರುವಂತಹ ಡಾಕ್ಟರ್ ಹೇಮಂತ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಒಮಿಕ್ರಾನ್ ವೈರಸ್ ಈಗ ನಮ್ಮ ದೇಶಕ್ಕೆ ಕಾಲಿಟ್ಟಿದ್ದಾಗಿದೆ, ಅದರಲ್ಲೂ ಕರ್ನಾಟಕದಲ್ಲೇ ಪತ್ತೆಯಾಗಿದೆ. ಆತಂಕ ಇದೆ, ಬಟ್ ಎಚ್ಚರಿಕೆ ಇರಲಿ ಅಂತ ನಾವು ಜನರಿಗೆ ಕಿವಿ ಮಾತು ಹೇಳ್ತಾ ಇದ್ದೀವಿ. ಈಗ ತುಂಬಾ ಜನಕ್ಕೆ ಗೊಂದಲ ಇರೋದು ಅದರ ಸಿಂಪ್ಟಮ್ಸ್ ಮತ್ತೆ ಪತ್ತೆಯಾದ ತಕ್ಷಣ ಏನಾಗ್ಬಿಡುತ್ತೋ ಅಂತ ಒಂದು ಆತಂಕ ಇರುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಡಾಕ್ಟರ್ ಹೇಮಂತ್ ಅವರೇ. ಓಕೆ, ನಮಸ್ಕಾರ ಎಲ್ಲರಿಗೂ. ನೀವು ಹೇಳಿದ ಹಾಗೆ ವಿನಾಕಾರಣ ಆತಂಕ ಪಡುವಂತ ವಿಷಯ ಏನಲ್ಲ ಇದು. ಇವಾಗ WHO ಅವರು ಹೇಳಿರೋ ಪ್ರಕಾರ ಆಫ್ ಕನ್ಸರ್ನ್ ಅಂತ ಹೇಳಿದ್ದಾರೆ ಹೊರತು
ಇದರಿಂದ ಸಾವು ನೋವುಗಳು ಆಗ್ತವೆ ಅಂತ, ಜಾಸ್ತಿ ಮಟ್ಟದಲ್ಲಿ ಆಗುತ್ತೆ ಅಂತ ಯಾವುದೇ ವರದಿ ಇಲ್ಲ. ಅಂಡ್ ಇನ್ನೊಂದಂತ ಹೇಳಿದ್ರೆ, ನೀವು ಬೇರೆ ಯಾವುದೇ ಯುರೋಪಿಯ ದೇಶಗಳಾಗ್ಲಿ ಬೇರೆ ದೇಶಗಳನ್ನ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ವ್ಯಾಕ್ಸಿನೇಷನ್ ತುಂಬಾ ಒಂದು ಎಫೆಕ್ಟಿವ್ ಆಗಿದೆ ವ್ಯಾಕ್ಸಿನೇಷನ್. ಸೊ ಆದ ಕಾರಣ ನೀವು ನೋಡಿ, ಬೇರೆ ದೇಶಕ್ಕೆ ಹೋಲಿಸಿದ್ರೆ ಕೇಸಸ್ ತುಂಬಾನೇ ಕಡಿಮೆ ಇದೆ ನಮ್ಮಲ್ಲಿ. ಖಂಡಿತ ಇದು ಹೊಸ ವೇರಿಯಂಟ್ ಏನ್ ಬಂದಿದೆ ಅದಕ್ಕೆ ನಾವು ಹೊಸದಾಗಿ ಏನು ಮಾಡ್ಬೇಕಂತಿಲ್ಲ. ಜ್ವರ ಬರ್ಬೋದು, ಜ್ವರ ಜೊತೆ ಕೆಮ್ಮು ಬರ್ಬೋದು, ಸ್ವಲ್ಪ ಏಟಿಪಿಕಲ್ ಸಿಂಪ್ಟಮ್ಸ್ ಅಂತ ಇರುತ್ತದೆ ಕೆಲವರಿಗೆ. ಬಟ್ ನಾನೇನು ಹೇಳೋದಂತಂದ್ರೆ, ಒಮಿಕ್ರಾನ್ ಬಂದಿದೆ ಅಂತ ಮಾತ್ರಕ್ಕೆ ಹೊಸದಾಗಿ ಮಾಡುವಂತದ್ದು ಏನಿಲ್ಲ. ನಾವು ದಿನನಿತ್ಯ ನಾವು ಏನೋ ಕ್ರಮೇಣ ಮರ್ತು ಹೋಗ್ತಾ ಇದೀವಿ. ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಸಾಮಾಜಿಕ ಅಂತರ ಕಾಪಾಡೋದಾಗ್ಲಿ, ಇದೇನ್ ಮರ್ತು ಹೋಗ್ತಾ ಇದೀವಿ ಕ್ರಮೇಣ. ಇದನ್ನ ಮತ್ತೆ ಸೀರಿಯಸ್ ಆಗಿ ಪಾಲಿಸಬೇಕು ಅಷ್ಟೇ. ಇದನ್ನ ಪಾಲಿಸಿದ್ರೆ ಮತ್ತೆ ಏನು ಇದರಲ್ಲಿ ಅಂತ ಆತಂಕ ಪಡುವಂತ ವಿಷಯ ಏನಿಲ್ಲ. ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡಬೇಕು. ಈ ಮೆಸೇಜ್ ನೊಂದಿಗೆ ಡಾಕ್ಟರ್, ಈಗ ನೀವು ವ್ಯಾಕ್ಸಿನೇಷನ್ ಬಗ್ಗೆ ಪಾಯಿಂಟ್ ಔಟ್ ಮಾಡಿದ್ರಿಂದ ಕೇಳ್ತಾ ಇದ್ದೀನಿ, ಈ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಆಗಿದ್ರು ನಾವೇನ್ ವ್ಯಾಕ್ಸಿನ್ ತಗೊಂಡಿದ್ದೀವಿ, ಸೊ ಅದು ಅಷ್ಟು ಪರಿಣಾಮಕಾರಿ ಇರಲ್ಲ ಒಮಿಕ್ರಾನ್ ವೈರಸ್ಗೆ ಅಂತ ಒಂದಿಷ್ಟು ಗೊಂದಲ ಇತ್ತು. ಅದ್ರ ಬಗ್ಗೆ ಏನಾದ್ರೂ ಇವಾಗ ಕ್ಲಾರಿಟಿ ಸಿಕ್ಕಿದೆಯಾ? ಸದ್ಯಕ್ಕೆ ಈಗ ಬಂದಿರೋ ವರದಿ ಯಾವುದು ಎಂದ್ರೆ ಡೆಫಿನೆಟ್ ವರದಿ ಅಲ್ಲ. ಇದೆಲ್ಲ ಒಂಥರ ಊಹೆ ಮಾಡ್ಕೊಂಡು ಹೇಳ್ತಾ ಇರೋದು, ಎಕ್ಸ್ಟ್ರಾಪೊಲೇಷನ್ ಊಹೆ ಅಂತ ಹೇಳ್ತೀವಿ. ಹಾಗಿರ್ಬೋದು ಹೀಗಿರ್ಬೋದು ಅಂತ ಜಗತ್ತಲ್ಲಿರೋ ಎಕ್ಸ್ಪರ್ಟ್ಸ್ ಅರ್ಲಿ ಸ್ಟೇಜ್ ಅದನ್ನೆಲ್ಲ ಡಿಸ್ಕ್ರೈಬ್ ಮಾಡಕ್ಕೆ ಅಂತ. ಹೌದು ತುಂಬಾ ಇದರಲ್ಲಿ ಭಯ ಬೀಳುವಂತದ್ದು ಏನಿಲ್ಲ. ಯಾಕಂತಂದ್ರೆ ಈಗ ನಾವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಫಾಲೋ ಮಾಡಿದ್ರೆ, ಹೊಸದಾಗಿ ಯಾರು ನಮ್ಮಲ್ಲಿ ವ್ಯಾಕ್ಸಿನ್ ತಗೊಂಡಿದಾರೋ, ಎಸ್ಪೆಷಲಿ ಐ ವುಡ್ ಸ್ಟಿಲ್ ಸೀಲ್ ನಿಂದು ಕೋವ್ಯಾಕ್ಸಿನ್ ಆಗ್ಲಿ ಕೋವಿಶೀಲ್ಡ್ ಯಾರು ತಗೊಂಡಿದ್ದಾರೆ ಅವರು ಭಯ ಪಡುವಂತ ವಿಷಯ ನನಗೇನ್ ಕಾಣಿಸ್ತಾ ಇಲ್ಲ ಇದರಲ್ಲಿ. ಫೈನ್. ಮತ್ತೊಂದು ವಿಚಾರ ಅಂತಂದ್ರೆ ಡಾಕ್ಟರ್, ಸೆಕೆಂಡ್ ವೇವ್ ಅಲ್ಲಿ ನಾವು ನೋಡಿದ್ವಿ ಪೇಷಂಟ್ಗಳು ICU ತನಕ ಹೋದ್ರೂ ಕೂಡ ಬದುಕುಳಿಯೋ ಚಾನ್ಸಸ್ ಎಷ್ಟು ಮಟ್ಟಿಗಿತ್ತು. ತಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕಳ್ಕೊಂಡ್ರು. ಅಂದ್ರೆ ಲಾಸ್ಟ್ ಮಿನಿಟ್ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದು, ಬೆಡ್ ಸಿಗ್ಲಿಲ್ಲ, ಆಕ್ಸಿಜನ್ ಸಮಸ್ಯೆ ಆಯ್ತು. ಇಂಥದ್ದೆಲ್ಲ ನಮ್ಮ ದೇಶದಲ್ಲಿ ನಾವು ಫೇಸ್ ಮಾಡಿದ್ವಿ. ತುಂಬಾ ಜನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಈಗ ಒಮಿಕ್ರಾನ್ ನಲ್ಲೂ ಆ ಥರದ್ದೇನಾದ್ರೂ ಆಗತ್ತಾ ಅಂತ ಸ್ವಲ್ಪ ಆತಂಕ ಇದೆ. ಅಲ್ಲ, ಇದರಲ್ಲಿ ಎರಡು ವಿಷಯ. ಒಂದು ವಿಷಯ ಏನಂತಂದ್ರೆ, ಖಂಡಿತ ಎರಡನೇ ಅಲೆ ಬಂದಾಗ ವ್ಯಾಕ್ಸಿನೇಷನ್ ಮಟ್ಟ ಅಷ್ಟು ಚೆನ್ನಾಗಿರ್ಲಿಲ್ಲ ನಮ್ಮ ದೇಶದಲ್ಲಿ. ಇವಾಗ ತುಂಬಾ ಚೆನ್ನಾಗಿ ವ್ಯಾಕ್ಸಿನೇಷನ್ ಕವರೇಜ್ ಆಗಿದೆ ನಮ್ಮ ದೇಶದಲ್ಲಿ. ಆದ್ರಿಂದ ಎರಡನೇ ಅಲೆಯಲ್ಲಿ ನಾವು ಎಷ್ಟು ಸಾವು ನೋವನ್ನು ನೋಡಿದ್ವಿ, ಆ ತರ ಸಾವು ನೋವು ಖಂಡಿತವಾಗಿ ಈ ಸರಿ ಇರೋದಿಲ್ಲ. ದಿಸ್ ಇಸ್ ಡೆಫಿನೆಟ್. ಎರಡನೇದೇನಂತ ಹೇಳಿದ್ರೆ, ಎರಡನೇ ಅಲೆಯಲ್ಲಿ ನಾವು ಏನು ಅನುಭವಕ್ಕೆ ನಮಗ್ ಬಂದಿದೆ, ದೊಡ್ಡ ಸರ್ಕಾರಿ ತರ ಇದಾಗ್ಲಿ ಅಥವಾ ಖಾಸಗಿ ಹಾಸ್ಪಿಟಲ್ ಆಗ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಆಗ್ಲಿ ಎಲ್ಲರೂ ಅಂತ ಏನ್ ಹೇಳ್ತೀವಿ, ವಿ ಆರ್ ಆಲ್ ಪ್ರಿಪೇರ್ಡ್. ಈಗ ಬೈ ಚಾನ್ಸ್ ಮೂರನೇ ಅಲೆ ಬಂದ್ರೂ ಕೂಡ ಸಮರ್ಪಕವಾಗಿ ಎದುರಿಸ್ಲಿಕ್ಕೆ ನಾವು ಶಕ್ತರಾಗಿದ್ದೀವಿ. ಬಟ್ ಇದರ ಅರ್ಥ ಸಾವು ನೋವು ಬರುತ್ತೆ ಅಂತಲ್ಲ. ಖಂಡಿತವಾಗೂ ಮೂರನೇ ಅಲೆ ಬಂದ್ರೂ ಕೂಡ ಎರಡನೇ ಅಲೆ ಅಷ್ಟು ಸಾವು ನೋವು ಖಂಡಿತವಾಗೂ ಬರುವುದಿಲ್ಲ. ಈಗ ಡಾಕ್ಟರ್, ನೀವು ICU ತಜ್ಞರಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಮಿಕ್ರಾನ್ ವಿಷಯದಲ್ಲೂ ಜನ ಅಕಸ್ಮಾತ್ ಈ ಕ್ಲೈಮೇಟ್ ಚೇಂಜಸ್ಗೆ ಏನೋ ಆಗ್ತಾ ಇದೆ, ಸ್ವಲ್ಪ ಹೆಲ್ತ್ ಅಲ್ಲಿ ವೇರಿಯೇಷನ್ ಆಗಿದೆ, ರನ್ನಿಂಗ್ ನೋಸ್ ಇದೆ ಅಥವಾ ತಲೆನೋವುತ್ತಿದೆ ಅಂತ ಅಕಸ್ಮಾತ್ ನೆಗ್ಲೆಕ್ಟ್ ಮಾಡಿ ಅದನ್ನ ಪೋಸ್ಟ್ಪೋನ್ ಮಾಡಿ ಆಮೇಲೆ ಲಾಸ್ಟ್ ಸ್ಟೇಜ್ ಅಲ್ಲಿ ಟೆಸ್ಟ್ ಮಾಡಿಸಿ ICU ತನಕ ಬಂದ್ರೆ, ಸೊ ಆ ಕೇಸಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತನಾ? ಖಂಡಿತ. ಯಾಕಂತಂದ್ರೆ ಯಾವುದೇ ಸೋಂಕಿರ್ಲಿ, ಈಗ ಕಳೆದ 2-3 ದಿವಸದಿಂದ ನಾವು ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಇವತ್ತು ಕೇಂದ್ರ ಸರ್ಕಾರ ಅಧಿಕೃತವಾಗಿ ನಾವು ಕಳಿಸಿದಂಥ 2 ಸ್ಯಾಂಪಲ್ಸ್ ಜಿನೋಮಿಕ್ ಸೀಕ್ವೆನ್ಸಿಂಗ್ಗೆ ಏನು ಕಳಿಸಿದ್ವಿ, ಆ 2 ಸ್ಯಾಂಪಲ್ಸು ಅಧಿಕೃತವಾಗಿ ಸೌತ್ ಆಫ್ರಿಕಾ ಅಲ್ಲಿ ಪತ್ತೆಯಾದಂತಹ ಇವತ್ತು ಹೊಸ ಪ್ರಭೇದ ಏನು ಬಂದಿದೆ ಅದು ನಿಜ ಆಗಿದೆ, ಅದೇ ಅಧಿಕೃತ ಆಗಿದೆ ಇವಾಗ. ಹಾಗಾಗಿ ಇವತ್ತು ಒಮಿಕ್ರಾನ್ ಇಡೀ ದೇಶದಲ್ಲಿ 2 ಪ್ರಕರಣಗಳಲ್ಲಿ 2 ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪತ್ತೆ ಮಾಡಿದ್ದೇವೆ. ಬಹುಶಃ ನಮ್ಮ ಟೆಸ್ಟಿಂಗ್, ಅಗ್ರೆಸಿವ್ ಟೆಸ್ಟಿಂಗು ಭಾಳ ಬೇಗ ನಾವು ಕಂಡುಹಿಡಿದಿರತಕ್ಕಂಥ ರಾಜ್ಯ ಅಂತ ನನಗನ್ಸುತ್ತೆ.
ಇವತ್ತು ಒಂದು ವ್ಯಕ್ತಿ 20ನೇ ತಾರೀಕು ಏನು ಬಂದಿದ್ರು, ಸೌತ್ ಆಫ್ರಿಕಾ ಮೂಲದ ವ್ಯಕ್ತಿ, ಅವರು ಒಂದು ಹೋಟೆಲ್ನಲ್ಲಿ ತಂಗಿದ್ರು. ಆ ಟೆಸ್ಟ್ ರಿಪೋರ್ಟು ಪಾಸಿಟಿವ್ ಬಂದಾಗ ನಮ್ಮ ಅರ್ಬನ್ PHCಯ ವೈದ್ಯರು ಅವರ ಬಳಿ ಹೋಗಿ ಅವರನ್ನು ಚೆಕ್ ಮಾಡಿದಾಗ ಅವರು ಎಸಿಂಪ್ಟೊಮ್ಯಾಟಿಕ್ ಇದ್ದರು, ಯಾವುದೇ ರೋಗದ ಲಕ್ಷಣ ಇರಲಿಲ್ಲ. ಅದಾದಮೇಲೆ 23ನೇ ತಾರೀಕು ಅವರು ಮತ್ತೆ ಟೆಸ್ಟನ್ನು ಮಾಡಿಸಿದಾಗ ಖಾಸಗಿ ಲ್ಯಾಬ್ನಲ್ಲಿ ನೆಗೆಟಿವ್ ಅಂತ ಹೇಳಿದ್ದಾರೆ. 27ನೇ ತಾರೀಕು ಆ ವ್ಯಕ್ತಿ ದುಬೈ ಮೂಲದಿಂದ ಪ್ರಯಾಣ ಮಾಡಿ ದುಬೈಗೆ ಹೋಗುವಾಗ ಟ್ಯಾಕ್ಸಿಯಲ್ಲಿ ಹೋಗಿದ್ದಾರೆ. ಎಲ್ಲವೂ ಕೂಡ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಅಧಿಕಾರಿಗಳು ಟ್ರ್ಯಾಕನ್ನು ಮಾಡಿದ್ದಾರೆ. ಇವತ್ತು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅವ್ರಿಗೆ 24 ಜನ ಇದ್ದರು, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ 240 ಜನ ಇದ್ದರು. ಸೊ ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಎರಡರನ್ನು ಕೂಡ ಪತ್ತೆ ಮಾಡಿರೋದು ಮಾತ್ರ ಅಲ್ಲ, ಅವರಿಗೆ ಟೆಸ್ಟನ್ನು ಕೂಡ ಮಾಡಿದ್ದಾರೆ. ಆ ಟೆಸ್ಟ್ ಮಾಡಿದಾಗ ಲಕ್ಕಿಲಿ ಯಾರೊಬ್ಬರು ಕೂಡ ಪಾಸಿಟಿವ್ ಬಂದಿಲ್ಲ, ಎಲ್ಲರೂ ಕೂಡ ನೆಗೆಟಿವ್ ಬಂದಿದ್ದಾರೆ. ಎರಡನೇ ಸ್ಯಾಂಪಲ್ ಪಾಸಿಟಿವ್ ಆಗಿರೋದು ಒಮಿಕ್ರಾನ್ಗೆ, ಅವರು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವೈದ್ಯರು, 46 ವರ್ಷದ ಪ್ರಾಯದ ವೈದ್ಯರಾಗಿದ್ದಾರೆ. ವೈದ್ಯರಿಗೆ ಅತಿಯಾದಂಥ ಆಯಾಸ, ಸ್ವಲ್ಪ ಪ್ರಮಾಣದಲ್ಲಿ ಜ್ವರ, ನಿಶ್ಶಕ್ತಿ ಗೊತ್ತಾದಾಗ ಅವರು ಟೆಸ್ಟನ್ನು ಮಾಡಿಸಿದ್ದಾರೆ. ಪಾಸಿಟಿವ್ ಬಂದಿದೆ 23rd. ಸೊ ಸೇಮ್ ಡೇ ಅವತ್ತು ಐಸೋಲೇಟ್ ಆಗಿದ್ದಾರೆ, ಅವರೇ ಸೆಲ್ಫ್ ಐಸೋಲೇಟ್ ಆಗಿದ್ದಾರೆ. ಯಾವಾಗ CT ವ್ಯಾಲ್ಯೂಸ್ ಭಾಳ ಕಡಿಮೆ ಬಂತು, CT ವ್ಯಾಲ್ಯೂಸ್ ಕಡಿಮೆ ಬಂದಾಗ ಇಟ್ ಮೀನ್ಸ್ ದಟ್ ಹೈ ವೈರಲ್ ಲೋಡ್ ಅಂತ, ವೈರಲ್ ಲೋಡ್ ಜಾಸ್ತಿ ಆಗಿದೆ ಅಂತ ಅನುಮಾನ ಬಂದು ಅದನ್ನು ಕೂಡ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿದ್ವಿ. ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಿದಾಗ ಇವತ್ತು ರಿಪೋರ್ಟ್ನಲ್ಲಿ ಅದು ಕೂಡ ಒಮಿಕ್ರಾನ್ ಅಂತೇಳಿ ಪತ್ತೆಯಾಗಿದೆ. ಒಂದೇ ಒಂದು ವ್ಯತ್ಯಾಸ ಅಂದರೆ ಆಫ್ರಿಕಾ ಮೂಲದಿಂದ ಬಂದಿರತಕ್ಕಂಥವರಿಗೆ ಪ್ರಯಾಣದ ಹಿನ್ನೆಲೆ ಇತ್ತು, ಟ್ರಾವೆಲ್ ಹಿಸ್ಟ್ರಿ ಇತ್ತು. ವೈದ್ಯರಿಗೆ ಇಲ್ಲಿ ಕಂಡು ಬಂದಿರತಕ್ಕಂಥ ವೈದ್ಯರಲ್ಲಿ ಈ ಸೋಂಕು, ಇವರಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಹಾಗಾಗಿ ನಾವು ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರನ್ನು ಎಲ್ಲರನ್ನೂ ಕೂಡ ಚೆಕ್ ಮಾಡಿದ್ದೇವೆ. ಅದರಲ್ಲಿ ಮತ್ತೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸಲ್ಲಿ 5 ಜನ ಪಾಸಿಟಿವ್ ಬಂದಿದ್ದಾರೆ. ಹೌದೌದು, ಪ್ರೈಮರಿ ಮತ್ತು ಸೆಕೆಂಡ್ರಿ ಎರಡರಲ್ಲಿ ಸೇರಿ 5 ಜನ ಪಾಸಿಟಿವ್ ಬಂದಿದೆ. ಈ 5 ಜನ ಮತ್ತು ವೈದ್ಯರು 6 ಜನರನ್ನು ನಮ್ಮ ಸರ್ಕಾರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ಅವರನ್ನು ಐಸೋಲೇಟ್ ಮಾಡಿ ದಾಖಲಿಸಿದ್ದೇವೆ. ಅವರಿಗೆ ವಿಶೇಷವಾದಂಥ ಒಂದು ನಿಗಾವನ್ನು ಕೂಡ ಇಟ್ಟಿದ್ದಾರೆ. ನಾನು ಸತತವಾಗಿ ವೈದ್ಯರ ಜೊತೆ ಸಂಪರ್ಕದಲ್ಲಿದ್ದೇನೆ. ಇಲ್ಲಿವರೆಗೂ ಯಾರಿಗೂ ಯಾವುದೇ ಒಂದು ಸಮಸ್ಯೆ ಇಲ್ಲ, ಯಾರಿಗೂ ಕೂಡ ರೋಗದ ಲಕ್ಷಣಗಳು ಅತಿಯಾಗಿಲ್ಲ, ಸಿಂಪ್ಟಮ್ಸ್ ಮೈಲ್ಡ್ ಆಗಿದೆ. ಹಾಗಾಗಿ ಅದು ಒಂದು ಸಮಾಧಾನಕರ ವಿಚಾರ. ಆದರೆ ನಮ್ಮ ಟೆಸ್ಟಿಂಗ್ ಮತ್ತು ಟ್ರೇಸಿಂಗನ್ನು ಹೆಚ್ಚು ಮಾಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡಿದ್ದೇನೆ, ಡೆಲ್ಲಿಯಲ್ಲಿದ್ದಾರೆ. ಈಗಾಗಲೇ ಅವರು ಹೇಳ್ದಂಗೆ ವಿಮಾನ ನಿಲ್ದಾಣದಲ್ಲಿ ಇನ್ನೂ ಕೂಡ ಹೆಚ್ಚಿನ ಸ್ಕ್ರೀನಿಂಗನ್ನು ಮಾಡುವಂಥ ಅವಶ್ಯಕತೆ ಇದೆ ಮತ್ತು ಬಂದಂಥವರಿಗೆ ಟ್ರ್ಯಾಕಿಂಗ್ ಮತ್ತು ಟ್ರೇಸಿಂಗನ್ನು ಇನ್ನಷ್ಟು ಕಠಿಣವಾಗಿ ಮಾಡುವಂಥದ್ದು. ಮತ್ತು ರಾಜ್ಯದಲ್ಲಿ ನಾನು ಮತ್ತೆ ಮನವಿ ಮಾಡ್ತೇನೆ, ಜನರಿಗೆ ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳುವಂಥದ್ದು.
2 ಡೋಸುಗಳನ್ನು ಕಡ್ಡಾಯವಾಗಿ ಆದಷ್ಟು ಶೀಘ್ರದಲ್ಲಿ ತೆಗೆದುಕೊಳ್ಳುವಂಥದ್ದು, ಅನಗತ್ಯವಾಗಿ ಯಾವುದೇ ಒಂದು ದೊಡ್ಡ ಸಮಾರಂಭಗಳಲ್ಲಿ ಭಾಗಿಯಾಗೋದು, ಒಳಾಂಗಣ ಪ್ರದೇಶಗಳಲ್ಲಿ ಸೇರುವಂಥದ್ದು, ಗುಂಪುಗಳಲ್ಲಿ ಸೇರುವಂಥದ್ದು, ಇದಕ್ಕೆಲ್ಲ ಕೂಡ ಸ್ವಲ್ಪ ಕಡಿವಾಣ ಹಾಕಬೇಕು. ನಾವು ಯಾವ ರೀತಿ ಇದು ವ್ಯವಹರಿಸುತ್ತೆ, ಯಾವ ರೀತಿ ಹರಡುತ್ತೆ ಅನ್ನೋದ್ರ ಬಗ್ಗೆ ನಾವು ಈಗಲೇ ಏನನ್ನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಆದರೆ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ, ಯಾರೂ ಗಾಬರಿ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ಬಂದಿರತಕ್ಕಂಥ 6 ಪ್ರಕರಣಗಳು ಏನು ದಾಖಲಾಗಿದ್ದಾರೆ, ಯಾರಿಗೂ ಯಾವುದೇ ರೀತಿಯ ಒಂದು ಗಂಭೀರ ಸಮಸ್ಯೆಗಳು ಇಲ್ಲ. ನಾವು ಇವತ್ತು ಡೆಲ್ಟಾ ಪ್ರಭೇದವನ್ನು ನಾವು ನೋಡಿದ್ದೇವೆ. ಆ ಡೆಲ್ಟಾದಲ್ಲಿ ಭಾಳ ಒಂದು ತೀವ್ರತೆ ಹೆಚ್ಚಿತ್ತು, ಸಮಸ್ಯೆಗಳು ಹೆಚ್ಚಿದ್ವು, ಉಸಿರಾಟದ ಸಮಸ್ಯೆ ಹೆಚ್ಚಾಗ್ತಾ ಇತ್ತು. ಅವ್ಯಾವೂ ಕೂಡ ಇಲ್ಲಿ ಇನ್ನೂ ಕೂಡ ಕಂಡು ಬಂದಿಲ್ಲ. ಈ ಸಿಂಪ್ಟಮ್ಸ್ ಭಾಳ ಮೈಲ್ಡ್ ಆಗಿದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ದಯವಿಟ್ಟು ಎಲ್ಲರೂ ಕೂಡ ತಗೋಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೇನೆ. ಇನ್ನೂ ಕೂಡ ಯಾವ ರೀತಿ ಟೆಸ್ಟಿಂಗನ್ನು ಮುಂದಿನ ದಿನಗಳಲ್ಲಿ ಪ್ರತಿ ದಿವಸ ಕೂಡ ಜನರ ಜೊತೆ ನಿಮ್ಮೆಲ್ಲರ ಮೂಲಕ, ಮಾಧ್ಯಮದ ಮೂಲಕ ನಾವು ಆಗಿಂದಾಗೆ ಬುಲೆಟಿನ್ಸನ್ನು, ನಿಮಗೆ ಹೆಚ್ಚಿನ ಮಾಹಿತಿಯನ್ನು, ಮಾರ್ಗಸೂಚಿಯನ್ನು, ಮಾರ್ಗದರ್ಶನವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಆರೋಗ್ಯ ಸಚಿವರ ಜೊತೆ ಇವತ್ತು ಮಾತನಾಡಿದ್ದಾರೆ. ಅವರು ಕೂಡ ಇವತ್ತು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾಳೆ ಬಂದ ಮೇಲೆ ನಮ್ಮ ಜೊತೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು, BBMPಯ ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆ ಕೂಡ ಒಂದು ಸಭೆಯನ್ನು ಕೂಡ ಮಾಡೋರಿದ್ದಾರೆ. ಇಷ್ಟನ್ನು ಹೇಳ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ವಿಷಯಗಳನ್ನು ಅರಿತುಕೊಂಡು ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು, ವಿ ಆರ್ ಆನ್ ಟಾಪ್ ಆಫ್ ಇಟ್. ಯಾರೂ ಕೂಡ ಆತಂಕಕ್ಕೊಳಗಾಗೋದು ಬೇಡ. ಮಾಧ್ಯಮ ಸ್ನೇಹಿತರಿಗೆ ನಿಮಗೂ ಮನವಿ ಮಾಡ್ತೇನೆ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ನೀವು ಅವರಿಗೆ ಮನವರಿಕೆಯನ್ನು ಮಾಡಿಕೊಡುವಂಥ ಪ್ರಯತ್ನ ತಮ್ಮಿಂದನೂ ಆಗಲಿ. ಯಾರೂ ಕೂಡ ಆತಂಕ ದಯವಿಟ್ಟು ಬೇಡ, ಅನಗತ್ಯವಾಗಿ ಗೊಂದಲಗಳು ಬೇಡ, ಊಹಾಪೋಹಗಳು ಕೂಡ ಯಾರಿಗೂ ಕೂಡ ಆಗುವಂಥ ಅವಶ್ಯಕತೆ ಇಲ್ಲ. ಒಂದು ಕ್ವಶನ್ ಈಗ 2ನೇದು ಡಾಕ್ಟರ್ ಇದ್ದಾರಲ್ವಾ, ಅವರಿಬ್ಬರಿಗೂ ವ್ಯಾಕ್ಸಿನ್ ದಕ್ಷಿಣ ಆಫ್ರಿಕಾ ಬಂದಿದ್ದಾರಲ್ಲ, ಅವರು ಅಂಡರ್ ಟ್ರೀಟ್ಮೆಂಟ್ ಇದ್ದಾರಾ? He has gone back. ಸರ್ 2ನೇದು ಡಾಕ್ಟರ್ ಇದ್ದಾರಲ್ವಾ, ಅವರು ಬೆಂಗಳೂರವರ, ಎರಡು ನೋಡಿ, ವ್ಯಕ್ತಿಯ ವೈಯಕ್ತಿಕ ವಿಚಾರಗಳಾಗಲಿ, ಹೆಸರಿನಿಂದ ಹಿಡಿದು ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಆಸ್ಪತ್ರೆಯಲ್ಲಿದ್ದಾರೆ, ಇದ್ಯಾವುದೂ ಕೂಡ ನಾವು ಹೇಳುವಂಥದ್ದು, ಘೋಷಣೆ ಮಾಡುವಂಥದ್ದು ಥರ ಅಲ್ಲ, ನಾವು ಮಾಡೋ ಹಾಗಿಲ್ಲ. ಅವ್ರಿಗೆ 2 ವ್ಯಾಕ್ಸಿನ್ ಆಗಿದೆ ಸರ್, 2 ಡೋಸ್ನ ವ್ಯಾಕ್ಸಿನ್ ಇಬ್ಬರಿಗೂ ಆಗಿದೆ. ಇಲ್ಲ, ಅದಕ್ಕೇನೆ ನಿಮ್ಮ ಸಹಕಾರ ಕೂಡ ಕೇಳ್ತಾ ಇದ್ದೀವಿ. ನೀವು ಕೂಡ ಸ್ವಲ್ಪ ಹೆಚ್ಚಿನ ಸಹಕಾರ ಕೊಡಿ. ಯಾರು ಇಲ್ಲ, ಎಲ್ಲರೂ ಇಲ್ಲ, ತಾವೇ ನೋಡ್ತಾ ಇದ್ದೀರಿ. 92% ಮೊದಲನೇ ಡೋಸ್ ಆಗಿದೆ. ಯಾವುದು? ಈಗ ಇಲ್ಲಿವರೆಗೂ ತಾವು ಗಮನಿಸಿರೋ ಹಾಗೆ 11 ದೇಶಗಳಲ್ಲಿ ನೋಟಿಫಿಕೇಶನ್ ಆಗಿದೆ. 11 ದೇಶಗಳಲ್ಲಿ ರಿಪೋರ್ಟ್ ಏನು ಬರ್ತಾ ಇದೆ, ಮೈಲ್ಡ್ ಡಿಗ್ರಿ ಇದೆ, ಇದು ಮೈಲ್ಡ್ ಟು ಮಾಡ್ರೇಟ್ ಇದೆ, ಇದು ತೀವ್ರತೆ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಎ ಗುಡ್ ಸೈನ್. ಬಟ್ ಈಗಲೇ ನಾವು ಅದನ್ನು ಅಧಿಕೃತವಾಗಿ ಹೇಳಿಕೆ ಕೊಡುವಂಥದ್ದು ಯಾಕಾಗಲ್ಲ ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯವರು ಅಧ್ಯಯನ ಮಾಡ್ತಾ ಇದೆ. ಅವರು ಅಧ್ಯಯನದ ಮಾಡಿದ ಮೇಲೆ ಒಂದು ಅಂತಿಮ ವರದಿ ಕೊಡೋವರೆಗೂ ಕೂಡ ನಾವು ಇದನ್ನು ಅಧಿಕೃತವಾಗಿ ಹೇಳಲಿಕ್ಕಾಗಲ್ಲ. ಇದು ಹೀಗೆ ಇದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಹೌದು, ಆತಂಕ ಯಾಕೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ, ಒಂದು ದೇಶದಲ್ಲಿ ಬಂದರೂ ಕೂಡ ಒಂದಲ್ಲ ಇನ್ನೊಂದು ದಿನ ಭಾರತಕ್ಕೆ ಬರಲೇಬೇಕು. ಪ್ರತಿ ದಿವಸ ಭಾರತಕ್ಕೆ ಸುಮಾರು 1 ಲಕ್ಷ ಜನ ವಿದೇಶಿಯರು ಬರ್ತಾರೆ, ಎಲ್ಲ ನಗರಗಳಿಗೆ ಸೇರಿಸಿ. ಆಗಿದ್ಮೇಲೆ ನೀವು ಕಳೆದ 20-25 ದಿವಸದಲ್ಲಿ ಇದು
ಕರ್ನಾಟಕ ರಾಜ್ಯ ಹೆಚ್ಚು ನಾವು ಟೆಸ್ಟ್ ಮಾಡೋದ್ರಿಂದ, ಹೆಚ್ಚು ಟ್ರೇಸ್ ಮಾಡೋದ್ರಿಂದ, ವೈಜ್ಞಾನಿಕವಾಗಿ ಮಾಡೋದ್ರಿಂದ ಇಡೀ ದೇಶದಲ್ಲಿ ನಾವು ಮೊದಲು ಅದನ್ನು ಕಂಡುಹಿಡಿದಿದ್ದೀವಿ. ಅಸ್ತ ಪ್ರಾಪರ್ಟೀಸ್ ನ್ಯೂಸ್ 18 ಕನ್ನಡ ಪ್ರಾಪರ್ಟಿ ಉತ್ಸವ 4 ಯಶಸ್ವಿ ಎಕ್ಸ್ಪೋ ಬಳಿಕ 5ನೇ ಆವೃತ್ತಿ ನಿಮ್ಮ ವಿಜಯನಗರದಲ್ಲಿ. ಇದೇ ಡಿಸೆಂಬರ್ 4 ಮತ್ತು 5ರಂದು ಸ್ಥಳ BGS ಗ್ರೌಂಡ್, ಹೊಸಹಳ್ಳಿ ಮೆಟ್ರೋ ಸ್ಟೇಷನ್, ವಿಜಯನಗರ, ಬೆಂಗಳೂರು. ಪ್ರವೇಶ ಉಚಿತ.